दुधा विधि भेद बतलाई, दुधा विधि भेद बतलाई। बदल तुम्हें आत्मक गाऊं, गऊ का भेद दर्शाऊं, गऊ का भेद दर्शाऊं। परम संत सदगुरु हजूर राधा स्वामी वाक्य ನಾಮ ಇವತ್ತಿನ ವಿಷಯ ಏನಂದ್ರೆ ನಾಮದ ನಿರ್ಣಯ. ನಾನು ಎರಡು ಪ್ರಕಾರವಾಗಿದ್ದಿತ್ತು. ಒಂದು ವರ್ಣಾತ್ಮಕ ನಾಮ, ಒಂದು ಧ್ವನಿಯಾತ್ಮಕ ನಾಮ. ಈ ಎರಡರದ್ದು ಭೇದ ಮತ್ತು ಅದರದ್ದು ಉಪಯೋಗ ವರ್ಣನೆ ಮಾಡ್ತಾರೆ. ವರ್ಣಾತ್ಮಕ ನಾಮ ಅಂದ್ರೇನು, ಧ್ವನಿಯಾತ್ಮಕ ನಾಮ ಅಂದ್ರೆ ಯಾವ ನಾಮ ಮುಖದಿಂದ ಉಚ್ಚಾರ ಆಗ್ತವೆ, ಕೈಯಿಂದ ಬರಲಿಕ್ಕೆ ಬರ್ತದೆ, ಅಥವಾ ಗ್ರಂಥಾದಿಗಳಲ್ಲಿ ವರ್ಣನೆ ಇದ್ದಂತಹದ್ದೇನದಂದ್ರೆ ವರ್ಣಾತ್ಮಕ ನಾಮ. ಈ ನಾಮ ಏನು ಉಪಯೋಗಕ್ಕೆ ಬರ್ತದೆ ಅಂದ್ರೆ ಆ ಪರಮಾತ್ಮನ ವರ್ಣನಿದ್ದ ನಾಮ. ವರ್ಣಾತ್ಮಕ ನಾಮ ಅಂದ್ರೆ ಉಚ್ಚಾರಾತ್ಮಕ ನಾಮ, ಅಥವಾ ಇದರಿಂದ ಆ ಪರಮಾತ್ಮನ ವರ್ಣನೆ ನಾಮ. ಈಗ ನಿರಾಕಾರ, ಆಕಾರ ರಹಿತಿರುವುದರಿಂದ ನಿರಾಕಾರ, ಸರ್ವರಲ್ಲಿ ಕೂಡಿರುವುದರಿಂದ ಸರ್ವವ್ಯಾಪಿ, ಓತಪ್ಪೋತು ತುಂಬಿರುವುದರಿಂದ ಬ್ರಹ್ಮ. ಹೇಗ ಪರಮಾತ್ಮನ ವರ್ಣನಿಗೆ ಹೆಸರದವ ಆತನ ಗುಂಡು ಮತ್ತು ವರ್ಣ ಹೆಸರ, ಅದಕ್ಕೆ ವರ್ಣನಾತ್ಮಕ ನಾಮ. ಕೆಲವು ಜನರಿಗೆ ಏನು ಸಂದೇಹ ಇರ್ತದೆ ಅಂದ್ರೆ ಪರಮಾತ್ಮ ಒಬ್ಬ, ಆತನ ನಾಮವೂ ಒಂದೇ ಇರ್ಲಿಕ್ಕೆ ಬೇಕು. ಕೆಲವು ಜನರು ಏನಂತಾರೆ, ಸಪ್ತಕೋಟಿ ಮಂತ್ರ, ಯಾವ ಮಂತ್ರದಿಂದಲೂ ಯಾವ ಉಚ್ಚಾರದಿಂದಲೂ ಆ ಪರಮಾತ್ಮನ ಕರೆಯಬಹುದು. ಅಂದ್ರೆ ಆ ಪರಮಾತ್ಮನ ಮಹಿಮೆ ಮತ್ತು ವರ್ಣನಾತ್ಮಕ ನಾಮ ಅದು. ಪರಮಾತ್ಮ ಒಬ್ಬವನೆಂದ್ರೆ ಸಪ್ತಕೋಟಿ ಮಂತ್ರಗಳು ಯಾಕೆ ಬೇಕಾಗ್ತದೆ? ಆತ ಇರೋದು ಒಬ್ಬನೇ, ಅಂದ್ರೆ ಆತನ ನಾಮವೂ ಒಂದೇ. ಅದೇ ವಿಷಯದಲ್ಲಿ ಸ್ವಾಮೀಜಿ ಮಹಾರಾಜರು ವರ್ಣನೆ ಮಾಡ್ತಾರೆ. ವರ್ಣಾತ್ಮಕ ನಾಮದಲ್ಲಿ ಮತ್ತು ಧ್ವನಿಯಾತ್ಮಕ ನಾಮದಲ್ಲಿ ಏನು ಭೇದ ಉಂಟು, ವರ್ಣಾತ್ಮಕ ನಾಮದಿಂದ ನಾವು ಏನು ಕೆಲಸ ತಗೋಬೇಕು ಮತ್ತು ಧ್ವನಿಯಾತ್ಮಕದ ಸಿದ್ಧಾಂತ ಏನು, ಇದರ ನಿರ್ಣಯ ಕೊಡ್ತಾರೆ. जो बोला जाय रत्ना कर, जो बोला जाय रत्ना कर। लिखन गए पढ़न में आया, उसे वर्णात्मक गाया, उसे वर्णात्मक गाया। ವರ್ಣಾತ್ಮಕ ಅಂದ್ರೆ ಅಥವಾ ಅಕ್ಷರಾತ್ಮಕ ಅಂದ್ರೆ ಯಾವ ನಾನು ಓದುವುದರಲ್ಲಿ ಬರೆಯುವುದರಲ್ಲಿ ಬರ್ತದೋ ಅದರ ಹೆಸರು ವರ್ಣಾತ್ಮಕ. ಬಿನಾ ಗುರು ಫಲ್ಗಿ ತಿನ್ಕ, ಬಿನಾ ಗುರು ಫಲ್ಗಿ ತಿನ್ಕ. ಇದೇ ನಾಮದಿಂದ ನಾವು ಧ್ವನಾತ್ಮಕ ನಾಮಕ್ಕೆ ಕೂಡುವುದು. ಕೆಲವು ಗುರುಗಳು ಅಥವಾ ಸಂಪೂರ್ಣ ಜಗತ್ತಿನ ಗುರುಗಳು ವರ್ಣಾತ್ಮಕ ನಾಮಕ್ಕೆ ಏನದನ್ನು ಮುಗಿಸಿಬಿಡ್ತಾರೆ. ಮಂತ್ರಗಳು ಸಿದ್ಧಪಡಿಸಿ ಪಂಚಾಕ್ಷರಿ, ಷಡಾಕ್ಷರಿ, ದ್ವಾದಶಾಕ್ಷರಿ, ಷೋಡಶಾಕ್ಷರಿ ಅಥವಾ ಅನೇಕ ಮಂತ್ರಾದಿಗಳಿಂದ ಗಾಯತ್ರಿ ವಗೇರೆ ಏನದಂದ್ರೆ ಮಂತ್ರಗಳು ಅವ್ರಿಗೇನದಂದ್ರೆ ಅಷ್ಟಕ್ಕೆ ನಿಲ್ಲಿಸಿಬಿಟ್ಟು ಮಂತ್ರಗಳಿಗೆ ಮುಖ್ಯ ಅಂತ ಹೇಳ್ತಿದ್ದು. ಯಾಕಂದ್ರೆ ಧ್ವನಿಯಾತ್ಮಕ ನಾಮದ ಅವ್ರಿಗೆ ಭೇದ ಗೊತ್ತಿಲ್ಲ. ತೀರಾ ಸದ್ಗುರುಗಳು ಸಿಕ್ಕಿದ್ದಾದ್ರೆ
ಅಥವಾ ಧನಾತ್ಮಕ ಮತ್ತು ವರ್ಣಾತ್ಮಕದ ಭೇದ ಗೊತ್ತಿದ್ದಂತಹ ಗುರುಗಳು ಸಿಕ್ಕಿದ್ರೆ ಅವರೇನ್ ಮಾಡಿರ್ತಾರೆ ಅಂದ್ರೆ ವರ್ಣಾತ್ಮಕ ನಾಮ ಆ ಧನಾತ್ಮಕ ನಾಮಕ್ಕೆ ಕನೆಕ್ಷನ್ ಕೊಡುವುದು. ವರ್ಣಾತ್ಮಕ ನಾಮ ನಿರರ್ಥಕ್ಕಿಲ್ಲ. ಯಾಕಂದ್ರೆ ಈಗ ನಮ್ಮ ಆತ್ಮೀಯ ಈ 52 ಅಕ್ಷರಗಳ ರೂಪದಲ್ಲಿ ನಾಮ ರೂಪದಲ್ಲಿ ಕೂಡಾನೆ. ಎಲ್ಲಿವರೆಗೂ ನಮ್ಮ ಆತ್ಮನು ಅದರಲ್ಲಿ ವ್ಯಾಪಕದಾನೆ, ಅದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ವರ್ಣಾತ್ಮಕ ನಾಮದ ಜರುರತ್ತು. ಆ ವರ್ಣಾತ್ಮಕ ನಾಮ ಜಪ ಮಾಡ್ತಾ ಹೊರಗಿಂದ ಏನಿದೆ ಅಂದ್ರೆ ಈ ಸಂಸಾರಿಕ ವ್ಯವಹಾರಿಕ ಮಾತುಗಳು, ವ್ಯವಹಾರಿಕ ರೂಪ, ವ್ಯವಹಾರಿಕ ಕರ್ಮಗಳೆಲ್ಲ ದೂರೀಕರಿಸುವುದಕ್ಕಾಗಿ ವರ್ಣಾತ್ಮಕ ನಾಮದ ಉಪಯೋಗ. ತದನಂತರ ಅಂತರದಲ್ಲಿ ಧನಾತ್ಮಕ ನಾಮ ಪ್ರಗಟ ಆದ ಕೂಡಲೇ ಅದರಲ್ಲಿ ಕೂಡಿಬಿಡೋದು, ಇದು ಬಿಟ್ಟು ಬಿಡೋದು. ವರ್ಣಾತ್ಮಕ ನಾಮ ನಾವು ಇಷ್ಟೇ ಸಹಿತಕ್ಕೆ ತಗೊಳ್ಳೋದು. ಇನ್ನು ಧ್ವನ್ಯಾತ್ಮಕ ನಾಮಕ್ಕೆ ಕೂಡುವುದಕ್ಕಾಗಿ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಸಹಿತ ತಗೋದು. ಯಾಕಂದ್ರೆ ಇಲ್ಲಿ ಮೇಲೆ ಹೋದ ನಂತರ ನೀವು ವಾಕ್ಯ ಬಂದಾಗ ಅಲ್ಲಿ ನೀನು ಹಾಗೆ ಜಪ ಮಾಡಿ, ಅಲ್ಲಿ ಮುಂದೆ ಹೋದ ನಂತರ ಅಲ್ಲಿ ವಾಕ್ಯವೇ ಇಲ್ಲ, ಬುದ್ಧಿ ಸಹಿತ ಇರೋದಿಲ್ಲ ಅಂದ್ರೆ ಅಲ್ಲಿ ಜಪ ಎಲ್ಲಿ ಬಿತ್ತು. ಆ ಧ್ವನ್ಯಾತ್ಮಕ ನಾಮದ ಆಧಾರದಿಂದ ನಾವು ಮೇಲಕ್ಕೆ ಹೋಗ್ಬೇಕಾಗ್ತದೆ. सूरत धुन धुनी संग बेदी, सूरत धुन धुनी संग बेदी. ಧನಾತ್ಮಕ ನಾಮದ ಭೇದಿ ಗುರುಗಳು ಸಿಕ್ಕರೆ ನಿಮ್ಮ ಚೇತನ ಸತ್ತಾನು ಧ್ವನಿ ರೂಪದ, ಇದನ್ನು ಏನಿದೆ ಶಬ್ದ ರೂಪದ. ಈಗ ನಮ್ಮ ಅಂತರದಲ್ಲಿ ವ್ಯಾಪಕ ಇರತಕ್ಕಂತಹ ಚೇತನ ಅಥವಾ ಆತ್ಮ ಏನಿದೆ ಇದನ್ನು ಶಬ್ದ ರೂಪದ. ಪೂರಾ ಸದ್ಗುರುಗಳು ಸಿಕ್ಕಿದ್ದಾದ್ರೆ ಈ ನಮ್ಮ ಚೇತನ ಸತ್ತ ಆತ್ಮ ರೂಪವಾದಂತಹ ಧ್ವನಿ ಮೇಲ್ ಬರ್ತಕ್ಕಂತಹ ಸತ್ಯ ಧ್ವನಿ ಅಥವಾ ಶಬ್ದದಲ್ಲಿ ಕೂರಿಸುವ ಯುಕ್ತಿ ಮತ್ತು ಕೂರಿಸಿ ಬಿಡ್ತಾರೆ. ಮತ್ತು ಬಾಕಿ ಗುರುಗಳಿಗೆ ಮೇಲಿಂದ ಶಬ್ದದ ಭೇದವೇ ಗೊತ್ತಿದ್ದಿಲ್ಲ ಅಂದ್ರೆ ಅವರೇನ್ ಮಾಡೋದು, ಯಾವಾಗಲೂ ಒಂದು ಮಂತ್ರ ಕೊಡೋದು, ಅದೇ ಜಪ ಮಾಡ್ಕೊತ ಹೋಗುದು. ನೀವು ಎಲ್ಲಿ ಯಾಕೆ ಹೋಗಲ್ಲ, ಅವ್ರಿಗೇನು ಜರುಗತ್ತು. करावे जो मिले स्वामी, करावे जो मिले स्वामी. ನಾನ ಮತ್ತು ನಾನಿ ಈ ಎರಡೇ ಏನಿದೆ ಅವರು ಒಂದು ಮಾಡಿಬಿಡ್ತಾರೆ. ಯಾಕಂದ್ರೆ ಈಗ ನಿಮ್ಮ ಚಿತ್ತ ಆ ಮೇಲಿನ ಧ್ವನಿಯೇ ಇಲ್ಲಿ ಬಂದು ಸ್ಥಿರವಾಗುವುದರಿಂದ ಈ ಜಡ ಮಾಯಾ ಮತ್ತು ಮಮಕಾರತ್ವದಲ್ಲಿ ಕೂಡುವುದರಿಂದ ಇದು ಜೀವಾತ್ಮನೇ ಆಗಿದ್ದು, ಆತ್ಮ ಮತ್ತು ಜೀವಾತ್ಮ ಆಗಿತ್ತು. ಅವರು ಪೂರಾ ಸದ್ಗುರುಗಳ ಶಕ್ತಿ ಏನ್ ಮಾಡಿರ್ತಾರೆ ಅಂದ್ರೆ ಈ ಜೀವಾತ್ಮ ಶಕ್ತಿ ಒಯ್ದು ಆತ್ಮಶಕ್ತಿಯನ್ನು ಕೂರಿಸಿ ಆತ್ಮಶಕ್ತಿ ಒಯ್ದು ಪರಮಾತ್ಮೆಯನ್ನು ಕೂರಿಸ್ತಕ್ಕಂತಹ ಯುಕ್ತಿ ತೋರಿಸ್ತಾರೆ. ಈಗ ಮಮಕಾರ ಅಂದರದಲ್ಲಿರ್ತಕ್ಕಂಥದ್ರ ಹೆಸರು ಜೀವಾತ್ಮ. ಮಮಕಾರದಿಂದ ರಹಿತ ಮತ್ತು ತನ್ನಷ್ಟಕ್ಕೆ ತಾನು ಇರತಕ್ಕಂಥದ್ರ ಹೆಸರು ಆತ್ಮ. ಆ ಆತ್ಮನಿಗೆ ಅಧಿಷ್ಠಾನವಾದಂತಹದ್ದು ಸತ್ಯಲೋಕ, ಸತ್ಯಖಂಡ, ಸತ್ಯನಾಮ. नाम वर्णात्मक गाया, नामे धुन आत्मक पाया, नामे धुन आत्मक पाया. ನಾನೇನಿದೆ ವರ್ಣಾತ್ಮಕ, ನಾನೇ ಧ್ವನಿಯಾತ್ಮಕ. ನಾನು ತನ್ನಷ್ಟಕ್ಕೆ ತಾನೇ ಇದ್ದಂತಹ ಶಬ್ದ, ನಾನೇನಿದೆ ವರ್ಣಾತ್ಮಕ. मन मांझो बहुर चढ़ गगन धुन साधो, बहुर चढ़ गगन धुन साधो. ವರ್ಣದಿಂದ ಏನು ಕೆಲಸ ಮಾಡೋದು? ನಿಮ್ಮ ಆತ್ಮನಿಗೆ ಶರೀರ, ಮನಸ್ಸ, ಮಾಯಾ, ಮಮಕಾರತ್ವ ಇದೆಷ್ಟು ಆವರಣ. ಈ ಆವರಣದ ಕಾರಣದಿಂದ 4 ಕರ್ಮಗಳು ನಮ್ಮ ಆತ್ಮನ ಮೇಲೆ ಆವರಣದಾವು. ಯಾವುವು? ಸಂಚಿತ, ಪ್ರಾರಬ್ಧ, ಕ್ರಿಯಮಾನ ಮತ್ತು ಅಗಮ್ಯಾದಿಗಳು. ಈ ಕರ್ಮ ವಾಸನೆಗಳು ನಿಮ್ಮ ಹೃದಯದಲ್ಲಿ ಆಗಿಂದಾಗಿ ಇಂದ್ರ ಸಂಕಲ್ಪ ವಿಕಲ್ಪ ರೂಪದಿಂದ ಸ್ವಾಭಾವಿಕತಾನೆ ಹೇಳ್ತಿರ್ತಾವ. ಹಿಂದಿನ ರೀತಿ ನೆನೆಸಿರ್ತಾನೆ ಒಂದು, ಇಂದ್ರ ಮುಂದಿನ ಲಾಭ ಮತ್ತು ಸುಖ ಹೇತುವನ್ನು ನೆನೆಸಿರ್ತಾನೆ ಒಂದು,
ಮತ್ತು ತಮ್ಮ ಆಪ್ತಿಷ್ಟು ಬಂಧು ಬಾಂಧವರಿಗೆ ಮುಂದೆ ಸುಖ ಕೊಡಬೇಕಂತ ಹೇಳಿ ಭಾವಿಸ್ತಾನೆ ಒಂದು, ಅಥವಾ ಹಿಂದಿನ ಕಷ್ಟಾದಿಗಳಿಗರ ನೆನಪ ಅಥವಾ ಸುಖಾದಿಗಳಿಗರ ನೆನಪ ಇವೆಲ್ಲ ಕರ್ಮರೂಪವಾದಂತಹದ್ದು ನಿಮ್ಮ ಹೃದಯ. ಆ ಹೃದಯದಲ್ಲಿ ಕರ್ಮ ಸಂಕಲ್ಪಗಳು ಇರ್ತಾವೆ. ಆ ಹೃದಯಕ್ಕೆ ಸಾಕ್ಷಿಯಾದಂಥದ್ದು ಆತ್ಮಶಕ್ತಿ. ಆತ್ಮಶಕ್ತಿ ಈಗ ರೂಪ ಆಗಿಬಿಟ್ಟಾನೆ, ಕರ್ಮ ರೂಪ ಆಗಿಬಿಟ್ಟಾನೆ. ಅದಕ್ಕಾಗಿ ತನ್ನ ಶಕ್ತಿ ತಾನು ಮರೆತು ಕರ್ಮವಶಾತವಾಗಿ ಜನ್ಮ ಮರಣಕ್ಕೆ ಈತನ ಕಾರಣ ಆಗಿತ್ತು. ಹೌದು. ವರ್ಣಾತ್ಮಕ ನಾಮದಿಂದ ನೀನು ಸುರ್ತಂದ್ರ ಆತ್ಮ ಮತ್ತು ಮನಸ್ಸ ಈ ಎರಡು ಸ್ವಚ್ಛ ತಳಿ. ಅದು ಹೇಗೆ? ಈಗ ನಿಮ್ಮ ಮನಸ್ಸು ಅನ್ನೋದಂದ್ರೆ ಹೊರಗಿನ ಮಾಯಾವಿ ಮತ್ತು ಸುಳ್ಳು ಪದಾರ್ಥ ಚಿಂತನೆ ಮಾಡಿ ಹೊರಗೆ ಹೋಗ್ತದೆ. ಮನಸ್ಸು ಮಲಿನ ಇರೋದ್ರಿಂದ ಮಲಿನ ಸಾಮಗ್ರಿ ಸಂಗಡ ಕೂಡಿಬಿಡ್ತದೆ. ಸದ್ಗುರುಗಳು ಏನು ಹೇಳಿರ್ತಾರೆ ಅಂದ್ರೆ ಅಂತರ್ಮಿ ಶಕ್ತಿಗೆ ನಾಮವನ್ನು ಹೇಳಿರ್ತಾರೆ. ಅವು ನಾನು ಯಾವ ದೇವರು ಅಲ್ಲ, ದಿಂಡ್ರೂ ಅಲ್ಲ, ಅವು ಶಂಕರನೂ ಅಲ್ಲ, ವಿಷ್ಣುನೂ ಅಲ್ಲ, ಅಥವಾ ರಾಮನೂ ಅಲ್ಲ, ಲಕ್ಷ್ಮಣನೂ ಅಲ್ಲ. ಅವು 5 ನಾಮಗಳೇನಿದೆ ಅಂದ್ರೆ ಅಲ್ಲಿ ಸ್ಥಾಯಿ ದೇಶದ ಆ ಶಕ್ತಿಗಳ ಹೆಸರದ, ಅದರಲ್ಲಿ ಯಾವುದೂ ಇಲ್ಲ. ಆ 5 ನಾಮ ಸ್ಮರಣೆ ಮಾಡುವುದರಿಂದ ಹೊರಗಿನ ಸ್ಮರಣೆಯಿಂದ ಮನಸ್ಸು ಬಿಡುಗಡೆಯಾಗಿ ಅಂತರಿ ಸ್ಮರಣೆಯಲ್ಲಿ ಬರ್ತದೆ. ಅಂತರಿ ಸ್ಮರಣೆಯಲ್ಲಿ ಬಂದ ಕೂಡಲೇ ಚೇತನ ಸತ್ತ ನೀನು ಆಕಾಶಕ್ಕೆ ಏರಿಸಿಬಿಡು. ಯಾಕೆ ಒಳಗೆ ಬರಲಾರ್ದು ನೀನು ಆಕಾಶದಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಈಗ ಮನಸ್ಸು ಹೊರಗೆ ಓಡಾಡ್ತಿತ್ತಂದ್ರೆ ನನಗೆ ಅದು ತಗೊಂಡು ಹೊರಗೆ ಹೋಗಿರ್ತದೆ. ನೀನು ಅದಕ್ಕೆ ನಾವೇನು ಹೇಳೋದು, ಆಕಾಶಕ್ಕೆ ನೀರು ಅಂದ್ರೆ ಅದೇ ಹೊರತು. ಅದಕ್ಕೆ ವರ್ಣಾತ್ಮಕ ನಾಮದಿಂದ ಯಾವತ್ತೂ ಸ್ಮರಣೆ ಮಾಡಿ ಮಾಡಿ ಒಂದು ಕಬ್ಬಿನ ಕೊಯ್ಯಬೇಕಾದ್ರೆ ಕಬ್ಬಿನ ಕರಗಾಸಬೇಕಾಗ್ತದೆ. ಹಾಗೆ ಮನಸ್ಸಿನ ಮಲಿನತಾ ತೆಗೆಯಬೇಕಾದ್ರೆ ಮತ್ತೆ ಏನಂದ್ರೆ ಮನಸ್ಸಿನಲ್ಲಿ ಸ್ಮರಣೆ ಬೇಕಾಗ್ತದೆ. ಶುದ್ಧ ಸ್ಮರಣೆ ಮಾಡುವುದರಿಂದ ಅಶುದ್ಧ ಸ್ಮರಣೆ ಮನಸ್ಸು ಬಿಟ್ಟು ಬಿಡ್ತದೆ. ಮತ್ತು ಆತ್ಮೀಯವಾಗಿರ್ತಕ್ಕಂಥ ಆವರಣ ಮತ್ತು ಸಂಕಲ್ಪ ವಿಕಲ್ಪವಾದಂತಹ ಅಂತಸ್ಕರಣ ವಿಚಾರಗಳೆಲ್ಲ ದೂರಾಗಿ ಈತನ ಚಿತ್ತ ಏನೋದನ್ನು ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಆವಾಗ ಆಕಾಶದಲ್ಲಿ ಹೋಗ್ತೀವಿ, ಆಕಾಶದಲ್ಲಿ ಶಬ್ದದ ಮೇಲೆ ಬರ್ತಕ್ಕಂತಹ ಧ್ವನಿ ಇದೆ, ಅದರಲ್ಲಿ ಕೂಡಿಬಿಡಿ. ಆ ಧ್ವನಿ ಎಲ್ಲಿಗೆ ಬಂದಿದೆ ಅಲ್ಲಿಗೆ ನೀನು ಸೀದಾ ಕರ್ಕೊಂಡು ಹೋಗ್ತೀವಿ. ಮತ್ತೆ ಅತ್ಲಾಗಿತ್ಲಾಗ ನೀಡೋದೇ ಬೇಡ. तुरत से शब्द पहचानो, तुरत से शब्द पहचानो. ಕೆಳಗಾಗ್ತಕ್ಕಂಥ ಧ್ವನಿ, ಮೇಲೆ ಬರ್ತಕ್ಕಂಥ ಧ್ವನಿ, ಈ ಎರಡು ಒಂದೇ ಅದ. ಈಗ ನಮ್ಮ ಆತ್ಮನು ಅಥವಾ ಆ ಧ್ವನಿ ಏನದಂದ್ರೆ ಈ ನಮ್ಮ ರೋಮದಲ್ಲಿ ವ್ಯಾಪಕ ಇರುವುದರಿಂದ ನಿಮಗೆ ಅದು ಸ್ಪಷ್ಟವಾಗಿ ಕೇಳೋದಿಲ್ಲ. ಈ ಶಬ್ದ ಆದಂಗ ಅಥವಾ ಯಾವುದಾದ್ರು ಒಂದು ಅಂಥದ್ದು ಏನ್ರಿ ಬಾರಿಸಿದ್ರೆ ಅಥವಾ ತಾಳು ಒಗರಿ ಬಾರಿಸಿದ್ರೆ ಅಥವಾ ಸಿತಾರ್ ಒಗರಿ ಬಾರಿಸಿದ್ರೆ ಹೇಗೆ ಧ್ವನಿ ಆಗ್ತದೋ ಅಷ್ಟೇ ನಮ್ಗೆ ಕೇಳ್ತದೆ. ಈ ಧ್ವನಿ ಏನದಂದ್ರೆ ಕಾಯಂ ನಿಜವಾಗಿದ್ದಲ್ಲ. ಯಾಕೆ ಕೆಳಗಿನ ಧ್ವನಿ ಇದೆ, ಇದು ಮೇಲಿನ ಧ್ವನಿ ಎಲ್ಲಿವರೆಗೂ ಕನೆಕ್ಷನ್ ಸಿಗೋದಿಲ್ಲ ಅಲ್ಲಿವರೆಗೂ ಇದು ಕೆಲವು ದಿವಸ ಕೇಳದಂಗೂ ಆಗ್ಬೋದು, ಕೆಲವು ಕಾಲದಲ್ಲಿ ಗುಪ್ತನೂ ಆಗಬಹುದು. ಯಾವೆಲ್ಲದನ್ನು ಮೇಲಿನ ಧ್ವನಿ ಆಧರಿಸುತ್ತಂದ್ರೆ ಅದು ಎಂದು ಹೋಗೋದಿಲ್ಲ, ಮತ್ತದು ಸೀದಾ ರೋಡದು. ಅದಕ್ಕೆ ಮೊದಲು ಅಭ್ಯಾಸ ಮಾಡಿ ಈ ಕೆಳಗಿನ ಧ್ವನಿಯಿಂದ ಆ ಮೇಲಿನ ಧ್ವನಿ ಕೂಡಿ ಹೋಗುತ್ತೆ. ಎಷ್ಟು ಚಿಕ್ಕ ಧ್ವನಿ ಬಂದರೂ ಸಹಿತ ನೀನು ಧ್ವನಿ ರೂಪ ಆಗ. ಈ ಧ್ವನಿ ರೂಪ ಆದ ಕೂಡಲೇ ಅದು ತಾನು ಹೆಚ್ಚಾಕೋತ್ ಹೋಗಿ ಮೇಲಿನ ಧ್ವನಿಗೆ ಅದು ಕೂಡಿಸ್ತದೆ. नाम धुन आत्मक देखा, नाम धुन आत्मक देखा. ಶಬ್ದ ಮತ್ತು ಸುರ್ತ. ಸುರ್ತ ಅಂದರೆ ಶ್ರವಣ ಮಾಡುವ ಶಕ್ತಿ, ಮೂರ್ತ ಅಂದ್ರೆ ನೋಡುವ ಶಕ್ತಿ. ಈಗ ನಿಮ್ಮ ಕಿವಿಗಳು ಕೇಳಿಸೋದಿಲ್ಲ, ಒಳಗೊಂದು ಕೇಳುವ ಶಕ್ತಿ ಇದೆ. ಈ ಕಿವಿಗಳು ಒಂದು ಒಬ್ಬೊಬ್ಬರದ್ದು ಕಿವಿಗಳು ಇರಬಹುದು,
ಆ ಒಳಗಿನ ಧ್ವನಿ ಅವ್ರಿಗೆ ಕೇಳೋದಿಲ್ಲ ಅಂತಿಲ್ಲ, ಕೇಳ್ರಿಗೂ ಹೊರಗಿನ ಧ್ವನಿ ಕೇಳಲಿಕ್ಕಿಲ್ಲ, ಒಳಗಿಂದ ಒಂದು ಶ್ರವಣ ಶಕ್ತಿ ಅದು. ಅದಕ್ಕೇನಂತಾರೆ, ಸುರ್ತ ಮತ್ತು ನಿರ್ತ ಆತ್ಮನಲ್ಲಿ ಎರಡು ಶಕ್ತಿ ಅದಾವ, ಒಂದು ಕೇಳುವ ಶಕ್ತಿ, ಒಂದು ನೋಡುವ ಶಕ್ತಿ. ಈ ಸುರ್ತ ಶಕ್ತಿ ರೂಪವಾದಂತಹ ಶಕ್ತಿ ಶಬ್ದದಲ್ಲಿ ಕೂಡುವುದರಿಂದ ಶಬ್ದ ರೂಪ ಆಗಿ ಹೋಗ್ತದೆ. ಅಲ್ಲಿ ನಿರ್ತ ಶಕ್ತಿ ಎನ್ನುವುದಂದ್ರೆ ಯಾವ ಸ್ಥಾನದಲ್ಲಿ ಗುರುಗಳು ಚಿತ್ತ ಸ್ಥಿರಪಡಿಸುವುದಕ್ಕಾಗಿ ಹೇಳಾರು ಅಲ್ಲೇ ಅದೇ ಸ್ಥಾನದಲ್ಲಿ ನಿಲ್ಲುವುದರಿಂದ ಜ್ಯೋತಿ ಪ್ರಕಾಶ ಆಗ್ತದೆ. ಜ್ಯೋತಿ ಪ್ರಕಾಶ ಆದ್ರೆ ಅದು ರೋಮ್ ಅಲ್ಲ, ಜ್ಯೋತಿ ಪ್ರಕಾಶ ಆಗ್ತದೆ. ಆ ವೇಳೆಯಲ್ಲಿ ನಿನ್ನಲ್ಲಿರ್ತಕ್ಕಂತಹ ಅಧ್ಯಯನ ಭ್ರಮ ಕತ್ತಲು ತನ್ನಷ್ಟು ತಾನು ಹೋಗ್ಬಿಡ್ತು, ನಿನ್ನ ಆತ್ಮನ ಶುದ್ಧ ಆಗ್ತಾನೆ. ಆ ವೇಳೆಯಲ್ಲಿ ನೀನು ಮೇಲಕ್ಕೆ ಹೋಗೋದಕ್ಕೆ ಮಾರ್ಗ ಸಿಗ್ತದೆ. ಈಗ ನಾವು ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೂ ಕೂಡ್ತೇವೆ, ಕೂತರಲ್ಲಿ ಒಳಗೆ ಸಂಕಲ್ಪ ವಿಕಲ್ಪ ಜಡವಾದಂತಹ ಮನಸ್ಸ, ಜಗತ್ತಕ್ಕೆ ಸಂಬಂಧಪಟ್ಟಂತಹದ್ದು ಮನಸ್ಸು. ಅದಕ್ಕೆ ನಮ್ಮ ಚೇತನ ಸತ್ತ ಮೇಲಕ್ಕೆ ಹೋಗೋದಿಲ್ಲ, ಜಡಕ್ಕೆ ಇದಕ್ಕೆ ಸಂಬಂಧ ಆಗ್ಯದ. ಎಲ್ಲಿಯವ್ರಿಗೆ ಜಡದಿಂದ ಬಿಡುಗಡೆ ಆಗೋದಿಲ್ಲ, ಅಲ್ಲಿಯವ್ರಿಗೆ ನೀನು ಮೇಲಕ್ಕೆ ಹೋಗ್ತಾರೆ. ಅದಕ್ಕೆ ಗುರುಗಳು ಸ್ಮರಣೆ ಕೊಟ್ಟು ಹೊರಗಿರ್ತಕ್ಕಂತಹ ಮನಸ್ಸು ಅಂತರದಲ್ಲಿ ತಂದು ಶಬ್ದದ ಕನೆಕ್ಷನ್ ಕೊಟ್ಟು ಶಬ್ದ ಅಭ್ಯಾಸ ಮಾಡಿ ನೀನು ಇದರಿಂದ ಕರೆಗ. ಗುರು ಬಿನ್ನೆ और बिना करनी मिले कद कहो यग रगनी मिले कद कहो यग रगनी. ಎಲ್ಲಿವರೆಗೂ ನೀವು ಪೂರಾ ಸದ್ಗುರುಗಳು ಸಿಗೋದಿಲ್ಲ, ಅಲ್ಲಿವರೆಗೂ ನೀವು ಒಳಗಿನ ಭೇದ ಏನಂದ್ರೆ ಗ್ರಂಥಾದಿಗಳಿಂದ ನಾವು ತಿಳಿಯಬಹುದು. ಹೊರಗಿನ ವೇದಾಂತ ಪಾದಂತ ಏನಾದರೂ ನಾವು ಬುದ್ಧಿದಿಂದ ಓಡಾಡಬಹುದು. ಪರಂತು ಇದು ಅಂತರಿನ ಶಬ್ದದ ಭೇದ ಗುರು ಸಿಗಲಾರದು ನಾವು ಪುಸ್ತಕ ಓದಿದ್ರೆ ಇದು ನಿಮ್ಗೆ ಗೊತ್ತಾಗುತ್ತೆ. ಇದೇ ಬರ್ದಾರ ಪುಸ್ತಕದಲ್ಲಿ, ಅವರು ಅದೇ ಬರ್ದಾರೆ. ನಾವು ದಿನ ಪುಸ್ತಕ ಹಿಡ್ಕೊಂಡು ಓದಿದ್ರೆ ಒಳಗಿನ ಭೇದ ಗೊತ್ತಾಗುತ್ತೆ, ಎಂದೂ ಆಗೋದಿಲ್ಲ. ಅದಕ್ಕೇನಂತಾರೆ, ಎಲ್ಲಿವರೆಗೂ ಕೂಡ ಸದ್ಗುರುಗಳು ಸಿಗೋದಿಲ್ಲ, ಸದ್ಗುರುಗಳು ಹೇಳಿದ ಪ್ರಕಾರ ಅಭ್ಯಾಸ ಮಾಡೋದಿಲ್ಲ, ಅಲ್ಲಿವರೆಗೂ ಈ ಸಿದ್ಧಾಂತ ಏನದಂದ್ರೆ ಅನುಭವದಲ್ಲಿ ಬರೋದಿಲ್ಲ. ಗುರುಗಳನ್ನು ಬೇಕಾದಷ್ಟು ದೊಡ್ಡವರನ್ನು ಸಿಕ್ಕರು, ಶಿಷ್ಯನು ಮಾಡದೇ ಇದ್ದ ಪಕ್ಷದಲ್ಲಿ ಅವ್ರು ಹೇಳಿದಂತೆ ಕೇಳದೇ ಇದ್ದ ಪಕ್ಷದಲ್ಲಿ ಈಗೇನು ಸಿಗೋದು. ಪೂರಾ ಸತ್ಗುರು ಕ್ಯಾ ಕರೆ ಶಿಷ್ಯ ಹೈ ಚೂಕ್ ಅಂಧೆ ಏಕನೇ ಲಾಗಯೇ ಜನ ಬಾಸ್ ಬಜಾಯಿ ಫೂಕ್. ಪೂರಾ ಸದ್ಗುರುಗಳನ್ನು ಸಿಕ್ಕರು, ಶಿಷ್ಯನ ಹೈ ಚೂಕ್, ಶಿಷ್ಯನಲ್ಲಿ ತಪ್ಪದ ಜಡದ. ಅಂಧೆ ಏಕನ ಲಾಗಯೇ ಜನ ಬಾಸ್ ಬಜಾಯಿ ಫೂಕ್. ಇಂಥ ಕುರುಡರಿಗೆ ಒಂದೇ ವಾಕ್ಯ ನಾಟುವುದಿಲ್ಲ. ಹೇಗೇನಂದ್ರೆ ನಾವು ಕೊಳಲು ಊದಿ ಕೂಡಲೇ ಆ ಶ್ವಾಸ ಏನಂದ್ರೆ ಹೊರಗೆ ಹೋಗಿಬಿಟ್ಟಿರ್ತದೆ, ಕೊಳಲು ಖಾಲಿನೇ ಇರ್ತದೆ. ಅದರಂತೆ ಇವರು ಮನಸ್ಸು ಜಡ ಇರುವುದರಿಂದ ಅಥವಾ ಮೋಕ್ಷ ಅಪೇಕ್ಷಾ ಅನುರಾಗತ್ವ ಇರಲಾರದ ಪಕ್ಷದಲ್ಲಿ ಎಷ್ಟು ಹೇಳಿದ್ರು ಸಹಿತ ಈ ಕಿವಿಗೆ ಆರ್ಪಾರು ಛಿದ್ರದ ಇತ್ಲಾಗಿ ಕೇಳಿದ್ರೆ ಇತ್ಲಾಗಿ ಹೋಗ್ಬಿಡ್ತದೆ. ಹಾಗೇನಂದ್ರೆ ಇವ್ರ ಅಂತಸ್ಕರಣದಲ್ಲಿ ಇಳಿಯೋದಿಲ್ಲ. ಅದು ಈ ದೇವ್ರ ಮ್ಯಾಗಿನ ಕಿವಿದಿಂದ ಕೇಳೋದು, ಈ ಕಿವಿದಿಂದ ಬಿಟ್ಟು ಬಿಡೋದು, ಅದರಿಂದ ಏನೂ ಲಾಭ ಆಗೋದಿಲ್ಲ ಅವ್ರಿಗೆ. ಶಿಷ್ಯನಲ್ಲಿ ಅನುರಾಗತ್ವದ ಮತ್ತೆ ಗುರು ಗೊತ್ತಿಲ್ಲ ಅಂದ್ರೆ ನೀವು ನೋಡೋದಿಲ್ಲ. ಯಾಕೆ ಗುರುವಿಗೆ ಅಷ್ಟೇ ಇತ್ತು ಗೊತ್ತಾ, ಅದೇ ಮಂತ್ರ ತಂತ್ರ ಶಿಲ್ಪಗ ಅಥವಾ ಸಂಧ್ಯಾ ತರ್ಪಣೆ ಗಾಯತ್ರಿ ನಾಯತ್ರಿ ಯಾವುದಾದ್ರು ಇವು ಮಂತ್ರಗಳೇ ಗೊತ್ತಿದ್ವಿ. ಶಿಷ್ಯನಿಗೆ ಏನಂದ್ರೆ ಇದಕ್ಕಿಂತಲೂ ಅಪೇಕ್ಷೆ ಏನ್ ದೇಶದಲ್ಲಿ ಹೋಗ್ತಕ್ಕಂಥ ಅಪೇಕ್ಷೆ ಅದ. ಮತ್ತು ಗುರುಗಳು ಏನು ತೋರಿಸಿದ್ರೆ ಅಲ್ಲಿ ಶಿಷ್ಯರು ಏನ್ ಮಾಡ್ತಾರೆ, ಗುರುಗಳು ಒಳ್ಳೆಯವರಿದ್ರು, ಶಿಷ್ಯನಲ್ಲಿ ಜಡಭಾವದ ಅಂದ್ರೆ ಈ ಗುರು ಸರಿ ಹೋಗೋದಿಲ್ಲ. ಅಂಥ ಶಿಷ್ಯನು ಇಂಥ ಗುರುಗಳು ಇಬ್ರು ಸಿಕ್ಕರೆ ಮಾತ್ರ ಇದು ಸಿದ್ಧಾಂತದ. ಭಾಗ ಬಡೆ ಗುರುಮುಖಿ ಸೋಯಿ ಭಾಗ ಬಡೆ ಗುರುಮುಖಿ ಸೋಯಿ. ಈ ಪ್ರಕಾರ ಏನಂದ್ರೆ ಯಾವ ಪುರುಷರಲ್ಲಿ ಏನದಂದ್ರೆ
ನಂತರ ಆ ಪರಮಾತ್ಮನ ಆನಂದ ರೂಪವಾದಂತಹ ಅನುರಾಗ ಯಾವ ಶಿಷ್ಯರಲ್ಲಿದೋ ಅವರಿಗೂ ಇದು ಸಿಗ್ತಕ್ಕಂಥದ್ದು ಹೊರತಾಗಿ ಮ್ಯಾಲ ಮೇಲೆ ಎಷ್ಟು ದಿವಸ ಮಾಡಿದ್ರು ಎಷ್ಟು ದಿವಸ ತಿಳಿದ್ರು ಅದು ಸಾಧ್ಯವಾದದ್ದಲ್ಲ. ನಾವು ಹೊರಗೆ ಏನಾದರೂ ಸಹಿತ ಮನುಷ್ಯರ ಕಣ್ಣಿಗೆ ಮಣ್ಣು ಹಾಕಬಹುದು, ಅಥವಾ ಮನುಷ್ಯರಿಗೆ ಯಾವುದರಿಂದ ಪೇಟ ಹಾಕಬಹುದು, ಹೊರಗೆ ಗುರುವಿಗೆ ಏನಾದರೂ ಸುಳ್ಳ ಸಗಡೆ ಹೇಳಬಹುದು. ಒಳಗೊಬ್ಬ ಗುರುವದಾನ, ಅವನು ನಿಮ್ಮನ್ನು ಸುಳ್ಳು ಕೇಳೋದಿಲ್ಲ. ಅವನು ಯಾವತ್ತು ಟಕ್ಕಡಿ ತಗೊಂಡು ಕೂತು ಬಿಟ್ಟಾನೆ. ಒಳಗೊಬ್ಬ ಗುರುವದಾನ, ಅಲ್ಲಿ ಕೇವಲ ಸತ್ಯವೇ ಸತ್ಯ ಇದ್ರೆ ಮಾತ್ರ ಬಾಗಿಲು ತೆರೆಯುತ್ತದೆ, ಸುಳ್ಳಿದ್ರೆ ಅಲ್ಲಿ ಬರೋದಿಲ್ಲ. ಹೊರಗಿನ ಗುರು ಏನಾದರೂ ಸಹಿತ ನಿನ್ನ ಬಿಡಲಿರಲಿಲ್ಲ ಅರ್ಧ ಈತನ ಮನಸ್ಸು ನಿಂತದೆ ಏನು ಅಂಥೇಳಿ ನಿನ್ನಂತೆ ಅವ್ರು ಹೇಳಿ ಬಿಡಬಹುದು. ಪರಂತು ಒಳಗಿನ ಗುರು ಅಲ್ಲಿ ನೀವು ಬಿಡಬಾರಿಲ್ಲ, ಅಲ್ಲಿ ಕೇವಲ ಸತ್ಯವೇ ಬೇಕಾಗಿ. ಹೌದು, ಅದಕ್ಕೆ ಅಂತಾರೆ ಇಂಥ ಸಂಪೂರ್ಣ ಅನುರಾಗತ್ವ ಇದ್ದಂಥ ಶಿಷ್ಯನು ಅವನು ಒಳ್ಳೆ ಭಾಗ್ಯಶಾಲಿಯ, ಆತನೇ ಗುರುಮುಖ ಅಂತೂರಿಗೆ ಸಿಗ್ತಕ್ಕಂಥದ್ದು. ಕಾರಕಗಳು ಏನ್ ಮಾಡುತ್ತೆ? अभेदी भेद समझाया, अभेदी भेद समझाया. ಮತ್ತು ತಿರುಗಿ ನಿಂತಾರೆ ಸ್ವಾಮಿ ಮಹಾರಾಜರು, ನಾನು ಮತ್ತು ನಾನು ಎರಡು ಭೇದ ಮಾಡಿ ನಿಮಗೆ ತಿಳಿಸೋದಕ್ಕಾಗಿ ಹೇಳಬೇಕಾಯ್ತು. ಪರಂತು ಎರಡೂ ಅಭೇದ ವಸ್ತು. ಯಾಕೆ? ನಾನು ಇರಲಾರ್ದು ನಾನೂ ಇಲ್ಲ, ನಾನು ಇರಲಾರ್ದು ನಾನಿಲ್ಲ. ಅಂತರೂ ಧ್ವನಿ ಇರಲಾರ್ದು ಮಾತ್ರ ಅಕ್ಷರ ಆಗಲಿಕ್ಕೆ ಕಾರಣ ಇಲ್ಲ. ಅಕ್ಷರದಿಂದ ನಾವು ಆ ಧ್ವನಿಗೆ ಕೇಳಬೇಕಾಗ್ತದೆ. ಅಂದ್ರೆ ಎರಡು ಒಂದೇ ಆಯ್ತು ಅಂದ್ರೆ ಅದರ ಉಪಯೋಗ ಮಾಡೋದ್ರಲ್ಲಿ ಫರ್ಕ. ಕೆಲವರು ಬರೀ ವರ್ಣಾತ್ಮಕ ನಾನು ಅಕ್ಷರಾತ್ಮಕ ನಾನು ಜಪ ಮಾಡೋದು ಅಷ್ಟಕ್ಕೆ ಸಂತೋಷ ಆಗಿಬಿಡೋದು. सब कुछ जिसे चाहे करे गुरुमुख, जिसे चाहे करे गुरुमुख. ಮತ್ತೆ ನಿಂತಾರೆ ಇದೆಲ್ಲ ನಾನೊಂದು ನಿರ್ಣಯ ಹೇಳಿ ಇಂಥ ಅನುರಾಗಿ ಮತ್ತು ಪರಮ ಶಿಷ್ಯ ಮತ್ತು ಕೇವಲ ಮೋಕ್ಷ ಹೇತು ಇರುವಂಥ ಮುಮುಕ್ಷಿ ಅಥವಾ ಗುರುಮುಖ ಇವೆಲ್ಲ ಏನದು ಅಂದ್ರೆ ಈತನ ಕೈಯಲ್ಲಿಲ್ಲ, ಇದೆಲ್ಲ ಗುರುವಿನ ಕೈಯಲ್ಲಲ್ಲ. ಗುರು ಎಂಥ ಜಡಜೀವಿಗಾದರೂ ಸಹಿತ ದಯ ಮಾಡಿ ಏನದಂದ್ರೆ ಆ ಗತಿಗೆ ಮುಟ್ಟಿಸಬಹುದು. ಆತನ ಕೈಯಲ್ಲದೆ ಈತನ ಕೈಯಲ್ಲಿ ಏನೂ ಇಲ್ಲ. ನಾನು ಮಾಡ್ತೀನಿ ಅಂದ್ರೆ ಇದು ಸಾಧ್ಯ ಆದದ್ದಲ್ಲ, ಗುರು ಕೃಪೆಯಿಂದ ಇದು ಸಾಧ್ಯ ಆಗ್ತಕ್ಕಂಥ. ಅದಕ್ಕೆ ಪ್ರತಿಯೊಂದು ಸಮಯದಲ್ಲಿ ಬಸವಣ್ಣವರಾದರೂ ಇದೇ ಹೇಳ್ಯಾರ, ನೀನು ಅಮೂಲ್ಯ ಭಾವದಿಂದ ಶರಣ ಆಳದಲ್ಲಿ ಇದು ಗೊತ್ತಾಗ್ತದೆ. गुरुमुख कोय तन धन से करे फिर प्रीत निज मन से, करे फिर प्रीत निज मन से. ಇನ್ನು ಗುರುಮುಖ ಅಂದ್ರೆ ಹೇಗಿರಬೇಕು ಅಥವಾ ಶರಣ ಅಂದ್ರೆ ಹೇಗಿರಬೇಕು ಅಂದ್ರೆ ತನ ಮತ್ತು ಧನದಿಂದ ಸೇವಾ ಮತ್ತು ನಿಜವಾದಂತಹ ಪ್ರೇಮ ಇರಬೇಕು. ಮನಸ್ಸಿನಲ್ಲಿ ಗುರುವಿನ ವಿಷಯದಲ್ಲಿ ನಿಜವಾದಂತಹ ಪ್ರೇಮ ಇರಬೇಕು. ನಾವು ತೋರಿಸೋ ಪ್ರೇಮ ಮಾಡಿದ್ರೆ ಅಷ್ಟಕ್ಕೆ ಆಗ್ತದೆ, ತೋರಿಸೋದೇ ಆಗ್ತದೆ. ಅಲ್ಲಿ ನಿಜವಾದಂತಹ ಪ್ರೇಮ ಇತ್ತಂದ್ರೆ ತನ ಮನ ಧನ ನೀರು ಅಲ್ಲಿ ಒಪ್ಪಿಗೆ ಆಗ್ತವೆ. ಮತ್ತು ತೋರಿಸುವ ಪ್ರೇಮ ಇತ್ತಂದ್ರೆ ಅಲ್ಲಿ ತನೂ ಕೊಡೋದಿಲ್ಲ, ಈತನ ಮನಸ್ಸು ಕೊಡೋದಿಲ್ಲ. ನ್ಯಾಜ್ಞಾಗ ಕೊಟ್ಟಂಗೇನು ಮಾಡಿರ್ತಾನಂದ್ರೆ ಒಳಗೆ ತಂದೆ ಇಟ್ಕೊಂಡಿರ್ತಾನೆ. ಹೇಗೆ ಸ್ತ್ರೀಯರು ಪತಿಗೇನಿದೆ ಅಂದ್ರೆ ಸರ್ವಸ್ವ ಶರೀರ ಒಪ್ಪಿಗೆ ಮಾಡಿರ್ತಾರೆ, ಮನಸ್ಸು ಮಾತ್ರ ತಂದೆ ಇಟ್ಕೊಂಡಿರ್ತಾರೆ. ಅವರಿಗೆ ಅಷ್ಟೇ ಸುಖ ಸಿಗೋದು. ಇಲ್ಲೇನದು ಅಂದ್ರೆ ತನ ಮನ ಧನ ಮೂರು ಒಪ್ಪಿಗಾದಾಗ ಆ ಗುರುವಿನ ಕೃಪೆ ಪ್ರಾಪ್ತ ಆಗ್ತದೆ. ಅದಕ್ಕೆ ಶರಣ ಅಂದಿದ್ದಿಲ್ಲಿ ಬಸವಣ್ಣವರು ಇದು ಶರಣ ಸಿದ್ಧಾಂತ ಏನಿದೆ ಅಂದ್ರೆ
ಹೊರಗೆ ಹೇಗೆ ಈಗ ನಾವು ರಾಧಾಸ್ವಾಮಿ ಅಂತೇಳಿ ಅದಕ್ಕೆ ಸಹಿತ ಅವರು ಶರಣಾರ್ಥಿ ಅಂತ ತಗೊಂಡಾರ. ಬಹಳ ಒಳ್ಳೆಯ ವಿಚಾರದಿಂದ ಮತ್ತು ಅನುಭವದಿಂದ ತೆಗೆದಿದ್ದದು ಅದು. ಯಾವತ್ತೂ ಶರಣ ಹೌದು. ತನ ಮತ್ತು ಧನ ಇವೆರಡೂ ಏನಿದೆ ಗುರುವಿಗೆ ಒಪ್ಪಿಸು. ಅವಾಗ ನೀವು ನಿಜ ಪ್ರೇಮ ಮಾಡುವುದಕ್ಕೆ ಮನಸ್ಸು ಏನದಂದ್ರೆ ಕಡೆಗಾಗ್ತದೆ. ನಿಮ್ಮ ಚಿತ್ತ ಈಗ ತನದಲ್ಲಿ ಕೂತು ಬಿಟ್ಟದೆ, ಧನದಲ್ಲಿ ಕೂತದ. ಇಲ್ಲಿ ಗುರುವು ಕೊಡಬೇಕು, ಅಲ್ಲಿ ನಿಜವಾದಂತಹ ಪ್ರೇಮ ಬರ್ತದೆ. ಇಲ್ಲಿ ನಮ್ಮ ಚಿತ್ತ ಏನದಂದ್ರೆ ಒಂದು ಧನದಲ್ಲಿ ಕೂಡಿಬಿಟ್ಟದು, ಒಂದು ತನದಲ್ಲಿ ಕೂಡಿಬಿಟ್ಟದು. ನಾನೇ ಸೇವೆ ಮಾಡಿ ನಿಂತಹದ್ದು, ನಾನಿಂತ ಪೆದ್ದ ಸ್ವಾಮಿ. ಅಲ್ಲಿ ಶರೀರ ಅಭಿಮಾನ ಬಂತು, ನೀನು ಸೇವೆ ಮಾಡೋದಕ್ಕೆ ಯೋಗ್ಯನಲ್ಲ. ಮತ್ತು ಧನದ್ದು ಗುರುವಿಗೆ ಇಷ್ಟು ಕೊಟ್ಟರಾಯ್ತು, ಇಷ್ಟು ನಾವು ಕಾಯ್ಕೊಂಡ್ರಾಯ್ತು. ಅದು ಒಳಗೆ ಧನದ ಅಭಿಮಾನದಲ್ಲಿ ಅಲ್ಲಿ ಸಿಕ್ತು. ಇನ್ನು ನಿಜವಾದಂತಹ ಪ್ರೇಮ ಇಲ್ಲಿಗೆ ಬರ್ತದೆ, ಎರಡೂ ಇಲ್ಲಿ ಸೇರಿಬಿಟ್ಟದು. ಅದಕ್ಕೆ ಏನಂತಾರೆ, ನೀನು ತನ ಧನ ಮೊದಲು ಒಪ್ಪಿಸು, ತದನಂತರ ನಿಜವಾದಂತಹ ಪ್ರೇಮ ಬರ್ತದೆ. ಆ ನಿಜವಾದಂತಹ ಮನಸ್ಸಿನ ಪ್ರೇಮ ಗುರುವಿನಲ್ಲಿ ಕೂರಿಸಿಬಿಡು. ಆಗುತ್ತೆ, ನಿನಗೆ ಜಗತ್ತಕ್ಕೆ ಏನೂ ಸಂಬಂಧವೇ ಇಲ್ಲ, ಗುರುವಿಗೆ ನಿನಗೆ ಸಂಬಂಧ ಆಯ್ತು. ಈ ಪ್ರಕಾರ ಚಿತ್ತ ಶುದ್ಧವಾಗಿ ಎಲ್ಲ ಪ್ರಪಂಚ ಶರೀರ ಸಂಬಂಧದಿಂದ ಕಡೆಗಾದ ಕೂಡಲೇ ನೀನು ಚೇತನ ಸತ್ತ ಮೇಲಕ್ಕೆ ಹೋಗ್ತದೆ. ಮೇಲಕ್ಕೆ ಹೋದ ಕೂಡಲೇ ಅಲ್ಲಿ ಶಬ್ದ ತಯಾರಾಗ ಆ ಶಬ್ದದಲ್ಲಿ ಕೂಡಿಬಿಡು. वाच और लक्ष्य इन करना, वाच और लक्ष्य इन करना. ಇದಕ್ಕೆ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಅಂತ ಅಂದ್ರೂ ಅನುಭವಗಳು. ಲಕ್ಷ್ಯ ಅನ್ನೋದೊಂದು ಧ್ವನಿ, ವಾಚ್ಯ ಅನ್ನೋದೊಂದು ಮುಖದಿಂದ ಉಚ್ಚಾರ ಆಗ್ತಕ್ಕಂತಹ ಶಬ್ದ. ಇದಕ್ಕೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂದ್ರೂ ಅನುಭವ. लक्ष्य धुन धुनी पहचानो, लक्ष्य धुन धुनी पहचानो. वर्ण में भेद जग भूला, मर्म धुन संत कोई तोला, मर्म धुन संत कोई तोला. ಸಂಪೂರ್ಣ ಜಗತ್ತು ವೇದ ಶಾಸ್ತ್ರ ಮತ್ತು ವೇಷಧಾರಿ ಸಾಧುಗಳಲ್ಲಿ 6 ದರ್ಶನ: ಜೋಗಿ, ಜಂಗಮ್, ಶೇಡ, ಸನ್ಯಾಸಿ ಮತ್ತು ಬ್ರಹ್ಮಚಾರಿ, ಛಟವಾ ದರ್ಶನ, ಬ್ರಾಹ್ಮಣ. ಹೀಗೇನಿದೆ 6 ದರ್ಶನಗಳು. 6 ದರ್ಶನದಲ್ಲಿ ಭಿನ್ನಾತ್ಮಕ ನಾಮ ಇಲ್ಲ, ಬರೀ ವರ್ಣಾತ್ಮಕ ನಾಮ ಜಪ ಮಾಡೇ ಹೋಗ್ಬೋದು. ಈಗ ಹರಿ ಉಪಾಸಕರು ಹರಿ ಮತ್ತೇನದೊಂದು ರಾಮ, ಗಾಯತ್ರಿ ವಗೇರೆ ಯಾವ್ದು ತಗೋತಾರೆ. ಈಗ ಶಿವ ಉಪಾಸಕರು ಅದು ಪಂಚಾಕ್ಷರಿ ಷಡಾಕ್ಷರಿಯಲ್ಲಿ ಏನಿದೆ ಅಂದ್ರೆ ಶಿವನ ಉಪಾಸಕರು ಶಿವನ ಶಬ್ದವೇ ಅದ. ಅದು ಆ ಶಬ್ದದ ರಹಸ್ಯವು ತಿಳಿಯೋದಿಲ್ಲ. ಶಿವನ ಒಬ್ಬನು ಬೇರೆ, ಮತ್ತಾತನ ಕೈಲಾಸದ ಕೂತಾನ, ಅವನ ಹೆಸರು ಇದೆಯೇ, ನಾನು ಜಪ ಮಾಡಿ ಅಲ್ಲಿಗೆ ಹೋಗ್ಬೋದು ಅಂತ ಇಷ್ಟೇ ಭಾವಿಸಿರ್ತಾರೆ. ಈಗ ಷಡಾಕ್ಷರಿ ಮಂತ್ರದ ಏನಿದೆ, ಓಂ ನಮ ಶಿವ ಏನಾಗ್ತದೆ, ಅದ್ರ ಉಲ್ಟ ತಗರು ನಮೋ ಯಶೇ ಆಗ್ತದೆ. ಇಲ್ಲಿ ಇವರೇನ ಬ್ಯಾರೆ ಒಂದು ಸೇನೆ ತೆಗೆದು ಕೂಡ್ತಾರೆ. ಅವನು ಕೊರಳಾಗ ಏನದಂದ್ರೆ ಹೆಬ್ಬಾಮದಾವ, ಕಟ್ಟಿನ ಸಹಿತ ಹಾವು ಕಟ್ಕೊಂಡಾನು, ಇಂಥ ಏನಿದೆ ಒಂದು ಶಿವನ ಆಕೃತಿ ತಗೊಂಡಿರ್ತಾರೆ. ಅವು ಮಂತ್ರಗಳು ಏನಿದಾವ ಅದರ ರಹಸ್ಯ ತಿಳಿಯೋದಿಲ್ಲ. ನಮಃ ಶಿವಾಯ ಅಂದ್ರೆ ನಮೋ ಯಶ್ಯ, ನೀವು ಗೊತ್ತು ಮಾಡ್ಕೊಳ್ಳೋದಿಲ್ಲ. ಯಾವುದೋ ಒಬ್ಬ ಶಿವನಿಗೆ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಏನಂತಾರೆ, ನಿಮಗೇನು ಬೇಕಾಗಿದೆ ಅಂದ್ರೆ ಮನಸ್ಸು ವಶೀಭೂತ ಮಾಡೋದು ಒಂದೇ ಬೇಕಾಗಿದೆ.
ಮನಸ್ಸು ಅನ್ನೋದೊಂದು ರುಚಿ ಒಳಪಟ್ಟಿದ್ದದೆ. ಎಲ್ಲಿ ರುಚಿ ಸಿಗ್ತದಂದ್ರೆ ಅಲ್ಲಿ ತಾನು ಹೋಗಿರ್ತದೆ, ಎಲ್ಲೇ ಯಾಕಿರಲ್ಲ. ಯಾವುದರಲ್ಲಿ ಆಶೆ ಪಟ್ಟಿರ್ತದೋ ಅಲ್ಲೇ ಹೋಗುದು ಕಟ್ಕೊಂಡು ಬಿಟ್ಟಿರ್ತದೆ. ಇಲ್ಲಿ ಮನೆಯಾಗಿದ್ರೆ ಸಹಿತ ಅದು ಅಲ್ಲೇ ಚಿಂತನೆ ಮಾಡಿರ್ತದೆ. ಇದಕ್ಕೆ ರುಚಿ ಬೇಕಾಗಿದೆ. ಗುರುಗಳು ಏನು ಮಾಡಿರ್ತಾರಲ್ಲಿ ಒಳಗಿನ ಶಬ್ದದ ರುಚಿ ಇದನ್ನು ತೋರಿಸಿ ಹೊರಗಿನ ರುಚಿ ಬಿಡಿಸಿರ್ತಾರೆ. ಆ ಒಳಗಿನ ಮನಸ್ಸು ಕೇಳ್ತದೆ, ಹೊರತಾಗಿ ಸುಮ್ಮನೆ ಕೇಳುತ್ತೆ. ಕೆಲವರೇನು ಹಠದಿಂದ ಮನಸ್ಸಿಗೆ ನಿಲ್ಲಿಸ್ಬೇಕಂದ್ರೆ ಸಾಧ್ಯ ಇಲ್ಲದು. ನೀನು ಎಷ್ಟು ಹಠ ಮಾಡ್ತೀಯೋ ಅಷ್ಟು ಡಬಲ್ ಆಗ್ತದೆ. ಒಂದು ಕೆಲವು ದಿವಸ ಲೋಕ ಮರ್ಯಾದಕ್ಕಾಗಿ ಹೊರಗೆ ಏನಾದರೂ ಹಠ ಮಾಡಿದ್ರೆ ಮಾಡಬಹುದು, ಮತ್ತು ಧನ ಸಂಪತ್ತಿ ಸ್ತ್ರೀ ಆದಿಗಳು ಬಿಟ್ಟಲ್ಲಿ ಮಾಡಬಹುದು. ಒಳಗಿನ ಮನಸ್ಸು ಕೇಳ್ತದೆ, ಹೊರತಾಗಿ ಸುಮ್ಮನೆ ಕೇಳುತ್ತೆ. ಕೆಲವರೇನು ಹಠದಿಂದ ಮನಸ್ಸಿಗೆ ನಿಲ್ಲಿಸ್ಬೇಕಂದ್ರೆ ಸಾಧ್ಯ ಇಲ್ಲದು. ನೀನು ಎಷ್ಟು ಹಠ ಮಾಡ್ತೀಯೋ ಅಷ್ಟು ಡಬಲ್ ಆಗ್ತದೆ. ಒಂದು ಕೆಲವು ದಿವಸ ಲೋಕ ಮರ್ಯಾದಕ್ಕಾಗಿ ಹೊರಗೆ ಏನಾದರೂ ಹಠ ಮಾಡಿದ್ರೆ ಮಾಡಬಹುದು, ಮತ್ತು ಧನ ಸಂಪತ್ತಿ ಸ್ತ್ರೀ ಆದಿಗಳು ಬಿಟ್ಟಲ್ಲಿ ಮಾಡಬಹುದು. ಒಂದೊಂದು ದಿವಸ ಸಿಕ್ಕ ಇನ್ನೊಂದು ಎಲ್ಲ ಸರಿಪಡಿಸ್ಬಿಡ್ತದೆ. ಅದು ಹಠದಿಂದ ನಿಲ್ಲೋದಲ್ಲ, ಒಳಗೊಂದು ರುಚಿ ಬೇಕು ಅದಕ್ಕೆ. ಆ ರುಚಿಗೆಲ್ಲ ನಿಂತು ಹೋಗ್ತದೆ. ಅದಕ್ಕೆ ಸಂಪೂರ್ಣ ಜಗತ್ತೇ ಮತ್ತು ವೇಷಧಾರಿ ಸಾಧುಗಳು ಇವರೆಲ್ಲ ವರ್ಣಾತ್ಮಕ ನಾಮದಲ್ಲಿ ಹೋಗಿದ್ದು, ಮತ್ತು ಸಂತ ಜನರು ಮಾತ್ರ ಈ ಧುನಾತ್ಮಕ ನಾಮಕ್ಕೆ ಪ್ರಕಾಶ ಮಾಡಿದ್ದು. ಬಾಕಿ ಎಲ್ಲ ವರ್ಣಾತ್ಮಕ ನಾಮದಲ್ಲಿ. ಅವನು ರಾಮ ಅಂದ, ಅವನು ಶಿವ ಅಂದ, ಅವನು ಶಕ್ತಿ ಅಂದ, ಅವನು ಗಾಯತ್ರಿ ಅಂದ, ಅವನು ಗಾಯತ್ರಿ ಅಂದ. मिले कुछ फल नहीं नेकी, मिले कुछ फल नहीं. ಸಂಪೂರ್ಣ ವೇಷಧಾರಿ ಸಾಧುಗಳು ಮತ್ತು ಹೊರಗಿರ್ತಕ್ಕಂಥ ಭಕ್ತಾದಿಗಳು ಸಹಿತ ಏನದಂದ್ರೆ ವರ್ಣಾತ್ಮಕ ನಾಮ ಜಪ ಮಾಡಿ ಅನ್ನೋ ಸತ್ತು ಹೋಗಿತ್ತು. ಧ್ವನ್ಯಾತ್ಮಕ ನಾಮದ ಅವ್ರಿಗೆ ಭೇದವೇ ಗೊತ್ತಿಲ್ಲ. नाम पर हाथ नहीं गाया, नाम पर हाथ नहीं गाया. ಧ್ವನ್ಯಾತ್ಮಕ ನಾಮದ ಭೇದವೇ ಗೊತ್ತಿಲ್ಲ ಅಂದ್ರೆ ನಾಮದ ರಸ ಏನು ಅಥವಾ ಮಹತ್ವ ಇವರಿಗೇನು ಗೊತ್ತ. ವರ್ಣಾತ್ಮಕ ನಾಮದಲ್ಲೇ ಇವರು ಸಮಾಪ್ತ ಆಗಿಬಿಟ್ರು. ಬಹಳ ವಿಶೇಷ ಏನಿದೆ ದೇವರು ಮಾಡಿದ್ರೆ ಓಂಕಾರ ಉಪಾಸನ, ಇವರಿಗೂ ಮತ್ತೆ ಮುಂದೆ ಏನಿಲ್ಲ. जपे नित्य सगत औलाखा, खुले नहीं नेक उन आखा, खुले नहीं नेक उन आखा. ನಿತ್ಯ ಪ್ರತಿ 1000 ಮತ್ತು ಲಕ್ಷಾದಿಗಳು ಜಪ ಮಾಡಿದ್ರು ಸಹಿತ ಒಳಗಿನ ಕಣ್ಣು ತೆರೆಯೋದಿಲ್ಲ. ಎಷ್ಟೋ ಜನರು ರಾಮಕೋಟಿ ಅಂತ ಬರೀತಾರೆ, ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿರ್ತಾರೆ. 3 ಕೋಟಿ ಏನು ರಾಮಕೋಟಿ ಬರೆದ್ರೆ ಮುಕ್ತಿ ಸಿಗ್ತದ, ಎಲ್ಲಿದ್ದು ಸಿಗೋದು. ಎಷ್ಟೋ ಜನರು ಬರಬಾರ್ದು ಶಾಯಿನ ಸಮಾಪ್ತ ಮಾಡಿದ್ರು ಕೈ ನೀನು ಕಾದ್ರು ಸಮಾಪ್ತ ಆಯ್ತು, ಮುಕ್ತಿ ಪತ್ತು ಏನು ಸಿಗಲಿಲ್ಲ. ಅವು ಮಾತ್ರ ಅವ್ರು ಮುಕ್ತ ಆದವು ಅಂತ ತಿಳಿದ್ರು. ಶಾಯಿ ಮುಕ್ತ ಆಯ್ತು, ಕಾಗದ ಮುಕ್ತ ಅದು, ಕೈ ನೀವಾದು, ಅದೇ ಸಿಗೋದು. मोह मद काम भरमावे, मोह मद काम भरमावे. ಈ ಒಳಗಿನ ನೇತ್ರ ಎಲ್ಲಿವರೆಗೂ ತೆರೆಯೋದಿಲ್ಲ, ಅಲ್ಲಿವರೆಗೂ ಹೃದಯ ಕತ್ತಲು ದೂರ ಆಗೋದಿಲ್ಲ. ಎಲ್ಲಿ ಕತ್ತಲದು ಅಂದ್ರೆ ಅಲ್ಲಿ ಕಳ್ಳರು ಇರ್ಲಿಕ್ಕೆ ಬೇಕು. ನಮ್ಮಲ್ಲಿರ್ತಕ್ಕಂಥ ಕಳ್ಳರು ಯಾವೆಲ್ಲರೂ ಕಾಮ, ಕ್ರೋಧ, ಲೋಭ, ಮೋಹ, ಮದಾದಿಗಳು ಇವು ಕಳ್ಳರು. ಯಾಕಂದ್ರೆ ಅವು ಪ್ರಗತಿಯಿಂದ ಇರೋದಿಲ್ಲ, ಒಳಗೆ ಗುಪ್ತವಾಗಿರ್ತಾವ. ಸಮಯ ಬಂದಾಗ ಏನಂದ್ರೆ ಕಳ್ಳರು ಹಾಗೆ ಇನ್ನೊಬ್ಬರ ಮನೆಗೆ ಹೊಡೆದು ಎಲ್ಲ ದ್ರವ್ಯ ಎಲ್ಲ ಲೂಟ್ ಮಾಡಿರ್ತಾರೆ. ಹಾಗೆ ನಮ್ಮಲ್ಲಿ ಅವು ಕಳ್ಳರು ಕೂತಾವ. ಅವು ಸಮಯ ಬಂದಾಗ ನಮಗೆ ಏಟ್ ಹಾಕಿರ್ತಾವ. ಆ ಎಲ್ಲಿವರೆಗೂ ಪ್ರಕಾಶ ಆಗಿಲ್ಲ ಅಲ್ಲಿವರೆಗೂ ನಾ ಕಳ್ಳರು ಹೋಗೋದಿಲ್ಲ. ನಾವು ಬೇಕಾದ ಸ್ವೀಕಾರ ಮಾಡಿದ್ರಿ. ಕೆಲವು ಜನರು ನಾವು ಗೃಹಸ್ಥಿಗಳು, ನಿಮ್ಮ ಧರ್ಮವೇ ಇಂಥದ್ದು, ನೀವು ಮಾಡ್ತಾರೆ ಅದೇ ಧರ್ಮ ತಿನ್ನಿ.
ಕಳ್ರಿಗೆ ನೀವು ಮತ್ತಿಷ್ಟು ತಿಂಡಿ ಹಾಕಿ ಮನೆಗೆ ಇಡ್ತೀರಿ ಅಂದ್ರೆ ಮತ್ತೆ ಅವರು ನೀವು ಕಳ್ಕೊಂಡು ಮಾಡಲಾರ್ದು ಬಿಡ್ತಾರ? ಗೃಹಸ್ಥ ಆಗಲಿ ಫಾಸ್ಟ್ ಆಗಲಿ. सूरत और शब्द नहीं लीना, सूरत और शब्द नहीं लीना. ಧ್ವನಿ ಮತ್ತು ಧುನ್ ಈ ಎರಡರದ್ದು ಭೇದ ನಿನಗೆ ಎಲ್ಲಿಯವರೆಗೂ ನಿನಗೆ ಗೊತ್ತಾಗಲಿಲ್ಲ, ಅಥವಾ ಅಸೂರ್ತ ಶಬ್ದದ ಯೋಗದ ಮಿಲಾಪ ನಿನಗೆ ಗೊತ್ತಾಗಲಿಲ್ಲ, ಅಲ್ಲಿಯವರೆಗೂ ನೀನು ಘನ ದೂರ ಆಗೋದಿಲ್ಲ. ಮಿಲಾ ನಹಿ ಗುರು ಧುನ್ ಭೇದಿ, ಲಖಾವೆ ಧುನ್ ಮಿಟೆ ಖೇದಿ, ಲಖಾವೆ ಧುನ್ ಮಿಟೆ ಖೇದಿ. ಹೀಗಾಗೋದಕ್ಕೆ ಕಾರಣ ಏನಂದ್ರೆ ಧುನಾತ್ಮಕ ಭೇದಿ ಗುರುಗಳು ಸಿಗಲಿಲ್ಲ. ಅವರು ಸಿಕ್ಕರೆ ನಿನಗೆ ಧ್ವನಿ ಭೇದ ಎಲ್ಲ ಶಬ್ದದ ಭೇದ ಕೊಡ್ತಿದ್ರು, ನಿನ್ನ ಖೇದಿ ದೂರ ಆಗ್ತಿತ್ತು. ಅವರು ಸಿಗಲಾರದ ಪಕ್ಷದಲ್ಲಿ ನೀನು ಹಾಗೆ ನಿಂತಿದ್ದಾಯ್ತು. ನಾವು ಮನಸ್ಸಿನಲ್ಲಿ ಏನಂತೇವೆ, ನಾನು ಭಕ್ತಿ ಮಾಡ್ತೀವಿ, ಭಕ್ತಿ ಫಲ ಏನೂ ಇಲ್ಲ. मुफ्त नर देह उन दे दी, मुफ्त नर देह उन दे दी. क्या ಏನಂದ್ರೆ ಆ ಕಾಲ ಪುರುಷನು ನನ್ನ ಬುದ್ಧಿಗೇನಂದ್ರೆ ಹರಣ ಮಾಡಿಬಿಟ್ಟಾನೆ. ನನ್ನ ಬುದ್ಧಿ ಅಂತರ್ಮುಖ ಆಗಿ ಬಿಡೋದಿಲ್ಲ. ಹೊರಗಿನ ಸಾಮಗ್ರಿಗಳ ವಿಚಾರ, ಹೊರಗಿನ ಸಾಮಗ್ರಿಗಳು ಎದುರು ತಂದು ಇಡುವುದು, ಮತ್ತೆ ನನ್ನ ಭ್ರಮವಶಾತ್ ಮಾಡಿ ಹೊರಗೆ ತರುವುದು, ಒಳಗೆ ಹೋಗೇ ಬಿಡೋದಿಲ್ಲ. ಮನಸ್ಸು ಏನಿದೆ ನನ್ನ ಶತ್ರು ಅದು. ನಾನು ಹೇಳದಂಗೆ ಕೇಳ್ತಂದ್ರೆ ಮಿತ್ರನು ಅಂತ ತಿಳಿರಿ. ಮನಸ್ಸು ನಾನು ಹೇಳ್ದಂಗೆ ಕೇಳೋದಿಲ್ಲ, ಅದು ಹೇಳ್ದಂಗೆ ನಾವು ಕೇಳ್ತೇವೆ. ಅಂದ್ರೆ ಮನಸ್ಸಿಗೆ ಶತ್ರು ಅದು, ಅವು ಒಳಗೆ ಬರೋದಿಲ್ಲ. ಅದಕ್ಕೆ ಕಾಲ ಅನ್ನೋದು, ಮನಸ್ಸಿಗೆ ಕಾಲ. ದಯಾ जरा नहीं चित्त में लावे, जरा नहीं चित्त में लावे. ಇಂಥ ಪರಿಸ್ಥಿತಿಯಲ್ಲಿ ದುಃಖ ಪಡಿತಕ್ಕಂಥ ಜೀವಿಗಳಿಗೆ ನೋಡಿ ಸಂತರು ದಯ ಮಾಡಿ ಈ ನಾಮದ ಭೇದ, ನಂತರಿನ ಅಭ್ಯಾಸ, ಸಾಧನೆ ಅವರು ಏನದಂದ್ರೆ ತಿಳಿಸ್ಕೊಡ್ತಾರೆ. ಪರಂತು ಈತನ ಕೇಳೋದಕ್ಕೆ ತಯಾರಿಲ್ಲ, ತಂದು ಬಿಡೋದಿಲ್ಲ, ಇನ್ನೊಬ್ಬರಿಗೆ ಗ್ರಹಣ ಮಾಡೋದು. ಅಂದ್ರೆ ಇಲ್ಲಿ ಸಿಗೋದು भेद बतलावे, सूरत की राग दिखलावे, सूरत की राग दिखलावे. ಸಂತರು ಏನ್ ಮಾಡ್ತಾರೆ ಅಂದ್ರೆ 5 ದೇಶದ ಧ್ವನ್ಯಾತ್ಮಕ ಧ್ವನಿಗೆ ಭೇದ ತೋರಿಸ್ತಾರೆ. ಮತ್ತು ನಮ್ಮ ಚೇತನ ಸತ್ತ ಅಥವಾ ಚೇತನ ಚಿತ್ತ ಆ ಧ್ವನಿಯಲ್ಲಿ ಹೇಗೆ ಕೂಡಬೇಕು ಅದರದ ಕನೆಕ್ಷನ್ ಕೊಡ್ತಾರೆ. रूप स्थान कर जाए, रूप स्थान कर जाए. ಏನ್ ಮಾಡ್ತಾರೆ ಅಂದ್ರೆ ಧ್ವನಿಗಳಿಗೆ ಎಲ್ಲ ಭೇದ ತೋರಿಸ್ತಾರೆ. ಇಂಥಿಂಥ ಸ್ಥಾನದಲ್ಲಿ ಇಂಥಿಂಥ ಧ್ವನಿ ಅವರು ರೂಪ ಸ್ಥಾನ. ಅಲ್ಲಿರ್ತಕ್ಕಂಥ ಪ್ರಕಾಶ ಮತ್ತು ಸ್ಥಾನದ್ದೇನದಂದ್ರೆ ರೂಪಾದಿಗಳು ಸಹಿತ ನಮಗೆ ತೋರಿಸಿಬಿಡ್ತಾರೆ. सूरत का जोग लखवावे, जीव नहीं कगन उन माने, जीव नहीं कगन उन माने. ಮತ್ತೆ ಇದು ಎಲ್ಲ ತೋರಿಸಿ ನಿನ್ನ ಚಿತ್ತ ಏನದಂದ್ರೆ ಆ ನಾಮಕ್ಕೆ ಹೇಗೆ ಕನೆಕ್ಷನ್ ಕೊಡಬೇಕು ಅದು ಜಾಯಿಂಟ್ ಮಾಡಿ ತೋರಿಸ್ತಾರೆ. ಪರಂತು ಇದು ಅಜ್ಞಾನಿ ಜೀವ ಹೇಳಿದಂಗೆ ಮಾಡೋದಿಲ್ಲ, ತಂದು ಬಿಡೋದಿಲ್ಲ, ಅವ್ರು ಹೇಳಿದಂಗೆ ಕೇಳೋದಿಲ್ಲ. ತಂದು ಏನಾದ್ರೂ ಮಧ್ಯದಲ್ಲಿ ನಡೆಸೋದಕ್ಕೆ ಪ್ರಾರಂಭ ಮಾಡೋದು. ಅದು ಅತ್ಲಾಗಿಂದು ಇಲ್ಲ, ಇತ್ಲಾಗಿಂದು ಇಲ್ಲ, ಎರಡೂ ಕಡೆ ಎದೆಗಳು ತಿಂದು ಕಡೆಗಾಗೋದು ಅಷ್ಟೇ. पिंड में सार बतलावे, पिंड में सार बतलावे. ಒಬ್ಬ ಶಿಷ್ಯನು ಮನೆ
ಕಟ್ಟ ತಾಳಲಾರ್ದ ಈತ ವಿಚಾರ ಮಾಡ್ದ, ಇನ್ನು ಸಾಧುಗಳಲ್ಲಿ ಹೋಗಿ ಮಠ ಸೇರಿದ್ರೆ ಆಯ್ತು, ಸಾಧುಗಳ ಮಠದಲ್ಲಿ. ಈಗ ಮನ್ಯಾಗ ತಿಪ್ಪಲು ಭಾಳ, 8-10 ಮಕ್ಕಳು, ಅವಕ್ಕೆ ಈಗ ಹಾಕೋದಾಗೋದಿಲ್ಲ. ಸಾಧುಗಳಲ್ಲಿ ಆದ್ರೆ ಏನೂ ಇಲ್ಲ, ಬರೀ ಅತ್ಲಾಗಿತ್ಲಾಗ ಅಡ್ಡಾಡಿ ಏನಾದ್ರು ಏಟ್ ಹಾಕ್ಲಿಕ್ಕೆ ಬರ್ತದೆ, ಅದೇ ಸರಿ ಅದ ಅಂತ ಹೇಳಿ ಹೋಗ್ಬೇಕು ಅಂತ ಹೊರಟ. ಸಾಧುಗಳ ಮಠದಲ್ಲಿ ಹೋಗಿ ನಿಂತಾನೆ, ಸ್ವಾಮಿ ನನಗೊಂದು ಸ್ವಲ್ಪ ತಾವು ಸೇವಾ ದಯಮಾಡಿ ಕೊಟ್ಟರೆ ಒಳ್ಳೇದು, ನಾನು ಇಲ್ಲೇ ಇರ್ಬೇಕಂತೀನಿ. ಅಂದ್ರೆ ಯಾಕಾಗಲ್ಲ, ಇರುವ. ಸಾಯಂಕಾಲ ಊಟ ಆದ ನಂತರ ಇಬ್ಬರು ಮಲಿಕೊಂಡ್ರು. ಒತ್ತಕ್ಕೆ ಗುರು ಒಂದು ಭಾಗದಲ್ಲಿ ಶಿಷ್ಯರು. ಮಳೆ ಬರ್ತಿತ್ತು. ಗುರುಗಳು ಕೇಳ್ತಾರೆ, ಇನ್ನೂ ಮತ್ತು ಹೊರಗೆ ಮಳೆ ಬರ್ತದೆ ನೋಡಿ. ಸ್ವಾಮಿ ಬರ್ತದ, ನಿನಗಾಗ ನೀನು ನೋಡಿದೆ ಅಥವಾ ನಿನಗೇನು ಗೊತ್ತ? ನಾನು ಹಾಸಿಗೆ ತಗೋ ಬೆಕ್ಕ ಬಂದಿತ್ತು, ಅದ್ರ ಮ್ಯಾಗ ಕೈ ಎಳೆದು ನೋಡಿದ್ರೆ ನಂದಿತ್ತು ಬೆಕ್ಕ. ಇದು ನನಗೆ ಸಿದ್ಧ ಆಯ್ತು, ಹೊರಗೆ ಮಳೆ ಬರ್ತದ. ಮತ್ತು ದೀರ್ಘರೆ ಶಾಂತಿ ಮಾಡೋದು. ಸ್ವಾಮಿ ಎಣ್ಣೆ ಸಮಾಪ್ತ ಆಗ್ತದೆ, ನೀನು ತಾನೇ ಶಾಂತ ಆಗ್ತದೆ, ಅದಕ್ಕೆ ಯಾಕೆ ಮಾಡೋದು? ಎಣ್ಣೆ ಮುಗಿದೋದ್ರೆ ದೀವಿ ತಾನೇ ಶಾಂತ ಆಗ್ತದೆ. ಬಾಗಿಲಲ್ಲಿ ಮುಚ್ಚು. ಏನು ಸ್ವಾಮಿ 2 ಕೆಲಸ ನಾನು ಮಾಡೀನಿ, ಇದೊಂದು ನೀವೇ ಮಾಡ್ಕೊಂಡ್ರೆ ಏನು ಮಾಡ್ಕತ್ತದ? ಇಂಥ ಅಜ್ಞಾನಿಗಳಿಗೆ ಇದು ಸಾಧ್ಯವೇ? ಅವ್ರಿಗೆ ಸದ್ಗುರುಗಳು ಏನು ಮಾಡಿರ್ತಾರೆ ಅಂದ್ರೆ, ನೀನು ಚೇತನ ಸತ್ತ ಏನಂದ್ರೆ ಮೇಲಕ್ಕೆ ಹೋಗ್ತಕ್ಕಂಥ ಯುಕ್ತಿ ತೋರಿಸಿ, ಇದೇ ಶರೀರದಲ್ಲಿ ಸಾರ ಶಕ್ತಿ, ಸಾರ ರೂಪವಾದಂತಹ ಶಬ್ದದ ಅನುಭವಕ್ಕೆ ತಂದು ಕೊಡ್ತಾರೆ. ಅವ್ರು ನಿಮ್ಮ ಮ್ಯಾಗ ಎಷ್ಟು ಕೃಪೆ ಮಾಡ್ತಾರೆ. ಅದಕ್ಕೇನಂತಾರೆ? ಸದ್ ಭರ್ತಿ ಕಾಗದ ಕರು, ಲೇಖನಿ ಕರು, ಬನರಾಯ್, 7 ಸಮುದ್ರ ಮಸ್ಕರು, ತೌಬಿ ಗುರುಗಳು ಲೆಕ್ಕಾನು ಜಾಯ್. ಒಳಗೋಗಿ ಆ ಗುರುವಿನ ಮಹಿಮೆ ಕಂಡಂತ ಪುರುಷರು ಏನಂತಾರೆ? ನಾನು ಸಂಪೂರ್ಣ ನೋಡ್ಕೊಂಡು ಪೃಥ್ವಿಯೆಲ್ಲ ಕಾಗದ ಮಾಡಿ, 7 ಸಮುದ್ರ ಎಲ್ಲ ಶಾಯಿ ಮಸಿ ಮಾಡಿ, 18 ವನಸ್ಪತಿ ಎಷ್ಟು ಗಿಡಗಂತ್ಯಾದಿಗಳದಾವ ಅದರ ಲೇಖನಿ ಮಾಡಿ, ನಿಮ್ಮ ಜ್ಞಾನವಾದ ಬರೆದರೂ ಸಹಿತ ಇವೆಲ್ಲ ಸಾಮಗ್ರಿಗಳೆಲ್ಲ ಸಮಾಪ್ತ ಆಗ್ತಾವೆ, ನಿಮ್ಮ ಗುಣ ಮಾತ್ರ ಸಮಾಪ್ತ ಆಗೋದಿಲ್ಲ. ಯಾಕೆ? ಅವರು ಕಂಡು ಈ ಪ್ರಕಾರ ಎಂದಿದ್ದು ಆ ಗುರುವಿನ ಮಹಿಮೆ. ನಾವು ಬೇಕಾದಷ್ಟು ಕುಣಿದಾರ ಭಜನೆ ಮಾಡ್ತೇವೆ, ಉದ್ಧಾರ ಆದ ನಿಮ್ಮಿಂದ ಸಿದ್ಧಾರೂಢ ಸದ್ಗುರು ತಂದೆ ಈ ಹಾಕರು ಈ ब्रह्मांड तब पर के सकस दल मध्य कुछ निरके, सकस दल मध्य कुछ निरके. ಏನು ಈತನ ಚೇತನ ಸತ್ತ ಮೇಲಕ್ಕೆ ಹೋದ ನಂತರ ಸಹಸ್ರದಳ ಕಮಲ, ಅದಕ್ಕೆ ನಿರಾಕಾರ ಪುರುಷನು. ಆತನಿಂದ ಸಂಪೂರ್ಣ ಸೃಷ್ಟಿಗೆಲ್ಲ ಸಾಮಗ್ರಿ ಉತ್ಪತ್ತಿಯಾಗಿದ್ದು, ಅವತಾರಾದಿಗಳು ಸಹಿತ ಅದೇ ನಿರಾಕಾರ ಪುರುಷನಿಂದೇ ಬರುವುದು. 10 ಅವತಾರಗಳು ಆತನೇ. ಶಿವಶಂಕರಾದಿಗಳ ಅವತಾರ ತೊಟ್ಟು ಬಂದರು ಆತನಿಂದ, ನಿರಾಕಾರದಿಂದ ಮಾಯಾ, ಮಾಯಾದಿಂದ 3 ಗುಣಗಳು, 3 ಗುಣಗಳನ್ನು ಸೃಷ್ಟಿ. ಕೆಲವು ದಿವಸ ನೀನು ಅಭ್ಯಾಸ ಮಾಡಿ ನೀನು ಚೇತನ ಸತ್ತ ಮೂಲಕ್ಕೆ ಹೋದ ನಂತರ ಮೊದಲನೇ ಸ್ಥಾನ ಏನದಂದ್ರೆ ನಿರಾಕಾರ ಪುರುಷ, ಅದೇ ನಿರಂಜನ ಪುರುಷ. ನಾವು ಎಷ್ಟೋ ಜನರು ಏನದಂದ್ರೆ ನಿರಂಜನ ಅಂತ ಹೆಸರನ್ನು ಇಟ್ಕೋತಾರೆ. ನಿರಂಜನಯ್ಯ, ಏನಯ್ಯ? ನಿರಂಜನ ಅಂದ್ರೆ ಏನು? ಅಂಜನ ಅಂದ್ರೆ ಮಾಯಾ, ಮಾಯಾದಿಂದ ರಹಿತವಾದಂತಹ ಶಕ್ತಿ. ನಿರಂಜನ ಅಂದ್ರೆ ಮಾಯಾರಹಿತವಾದಂತಹ ಶಕ್ತಿ. ಗತಿ ಪಾವೆ, ಗತಿ ಪಾವೆ. ಈ ಪ್ರಕಾರ ಏನದಂದ್ರೆ ಮೇಲಕ್ಕೆ ನಿರಾಕಾರ ಧಾಟಿ ಹೋಗೋದ್ರಿಂದ ಅಲ್ಲಿಂದ ಬಂಕ ಮಾಡಿ ಸಿಗ್ತದೆ.
ಆ ನಾಡಿಯಲ್ಲಿ ಪ್ರವೇಶನಾಗಿ ತ್ರಿಕುಟಿ ಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪರಬ್ರಹ್ಮನ ಸ್ಥಾನ ರೂಪವೇ ಅದಕ್ಕೆ ದಶಮಾದ್ವಾರ ಅಂತ ಸಂತರ ಹೆಸರಿಟ್ಟಿದ್ದು, ಅಥವಾ ಅದಕ್ಕೆ ಮಾನಸ ಸರೋವರನ್ನು ಅನ್ನಬಹುದು, ಅಥವಾ ಪಶ್ಚಿಮ ಚಕ್ರ ಅಂತ ಕೆಲವು ಜನರನ್ನು ಅಂತಾರೆ. ಅದು ಏನೋದಿಲ್ಲ, ಅದೇ ಸಂತರದ 3ನೇ ಸ್ಥಾನ. ತದನಂತರ ಏನಂದ್ರೆ ಮಹಾಶೂನ್ಯ ದಾಟಿದ ನಂತರ ಝಮರ್ ಗುಫಾ. अमर पद मूल जा देखा, बीन धुन का मिला लेखा, बीन धुन का मिला लेखा. ಆದ್ರೆ ಅಚ್ಚ ಕಡೆ ಏನದಂದ್ರೆ ಭಂವರ ಗುಫಾದಿಂದ ಅದಕ್ಕೆ ಸೋಹಂ ದೇಶ ಅಂತ ಸಂತರ ಹೆಸರು, ಅದಕ್ಕೆ ಭಂವರ ಗುಫಾನು ಅನ್ನೋದು. ಅಲ್ಲಿ ಆಚೆ ಕಡೆ ಸತ್ಲೋಕ, ಸಚ್ಖಂಡ, ಸತ್ ಶಕ್ತಿ. ಆ ಸತ್ಯವೇ ಆತ್ಮ, ಅದರ ಅಂಶವೇ ಆತ್ಮ. अलग गए अगम भी देखा, नाम का मूल अब देखा, नाम का मूल अब देखा. ಅದರ ಆಚೆ ಕಡೆ ಏನಂದ್ರೆ ಅಲಕ್ಕ ಮತ್ತು ಅವನ್ನು ಮತ್ತು ಅನಾನ್ಯ ಏನದಂದ್ರೆ ಯಾವ ಅನಾನ್ಯ ದೇಶದಿಂದ ನಾಮದ ಧಾರ ಹೇಳ್ಬೋದು. ಆ ಅನಾನ್ಯ ದೇಶಕ್ಕೆ ನಮ್ಮ ರಾಧಾಸ್ವಾಮಿ ದೇಶ ಅಂತ ಹೆಸರಿದ್ದಾರೆ. समझ परमानी, समझ परमानी. ಅದಕ್ಕೆ ಇದಕ್ಕಿಂತಲೂ ಹೆಚ್ಚಿಗೆ ನಾನು ಏನು ಖುಲಾಸ ಮಾಡಿ ಹೇಳಿ, ಇನ್ನು ಹೇಳಕ್ಕೆ ವಾಕ್ಯವೇ ಇಲ್ಲ. ನಾನು ಏನು ಹೇಳ್ತೀನಿ ಆ ಶಬ್ದ ಲಕ್ಷಾರ್ಥದಿಂದ ನೀವು ತಿಳಿರಿ. ಬರೀ ವಾಚಾರ್ಥದಿಂದ ಬೇಕಾದಷ್ಟು ನೀವು ತಿಳಿದ್ರೆ ನೀವೇನಾಯ್ತು, ರಾಮಸ್ವಾಮಿ ಆಯಿತು, ಅನಾನಿ ಆಯಿತು. ಅನಾನಿ ನನಗೆ ಈಗ ಸಿಗ್ತದೆ, ಊಟ ಮಾಡಿದ ಕೂಡಲೇ ಬಿದ್ದ ಕೂಡಲೇ ಅನಾನಿ ಬಂತು. समझ परमानी, समझ परमानी. भक्ति बीज जब बोवे नित दिल करे विवेक, भक्ति बीज जब बोवे नित दिल करे विवेक. ಸದ್ಗುರು ಪಲ್ಕು ಸಾಹೇಬರ ವಾಕ್ಯ. ನಮ್ಮ ಹೃದಯ ರೂಪವಾದಂತಹ ಭೂಮಿಯಲ್ಲಿ ಸದ್ಗುರುಗಳು ಕೊಟ್ಟಂತಹ ನಾಮರೂಪವಾದಂತಹ ಬೀಜ ಅಥವಾ ಭಕ್ತಿ ರೂಪವಾದಂತಹ ಬೀಜವನ್ನು ಹಾಕಿದ ನಂತರ ಆಹೋರಾತ್ರಿಯಿಂದ ಅದರ ವಿಚಾರ ಮಾಡಬೇಕು. ಈಗ ಸೇದ್ಯಗಾರನು ತಮ್ಮ ಹೊಲದಲ್ಲಿ ಏನದಲ್ಲಿ ಬೆಳೆ ಬಿತ್ತಿ ಅದಕ್ಕೆ ಯಾವತ್ತೂ ರಕ್ಷಾ ಮಾಡ್ತಿರ್ತಾನೆ. ಸುತ್ತೆಲ್ಲ ಬೇಲಿಗೆ ಕಳ್ಳಿ ಹಾಕಿರ್ತಾನೆ. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೂಪದಿಂದ ರಕ್ಷಾ ಮಾಡಬೇಕು ಅದಕ್ಕೆ ರಕ್ಷಾ ಮಾಡ್ತಾನೆ. ಆ ವೇಳೆಯಲ್ಲಿ ಆ ಬೆಳೆ ಏನದಂದ್ರೆ ಆತನ ಮನೆಗೆ ಬರ್ತದೆ. ಈಗ ನಾನು ತಗೊಂಡು ಎಷ್ಟು ವರ್ಷ ಆಯ್ತು? ನನಗೆ 20 ವರ್ಷ ಆಯ್ತು ಅಂತ. ಇನ್ನೊಬ್ರು ಅದಕ್ಕಿಂತಲೂ ಬಹಳ ದಿವಸ ಆಯ್ತು, ಈಗ ನಾನು ಬಹಳ ಹಳೆ ಸತ್ಸಂಗಿ, ಹಳಬ. ನೀವು ಎಷ್ಟು ಹಳಬ ಆದ್ರೂ ಸಹಿತ ಏನಾಯ್ತು? ಎಲ್ಲಿವರೆಗೂ ನಿನ್ನ ಹೃದಯದಲ್ಲಿ ನಾನು ಪ್ರಗಟ ಆಗಿಲ್ಲ, ಅಲ್ಲಿಯವರೆಗೂ ನೀನು ಹಿಂದಿನವರೆಗೂ ನೀವು ಭಕ್ತಿನೇ ಮಾಡಿಲ್ಲ ಅಂತ ಸಿದ್ಧ ಆಯ್ತು. ನಾನು ನಮ್ಮ ಹೃದಯದಲ್ಲಿ ಆಹೋರಾತ್ರ ರಟನಕ್ಕೆ ಬಂದು ಆ ಭಕ್ತಿ ಬೆಳೆಸಿಕೊಳ್ಳಕ್ಕೆ ಹೋಗೋದೇ ಇದೇ ಮಹಾವಿವೇಕ, ಇದೇ ಮಹಾ ಅನುಭವ. नित दिल करे विवेक लाग तब निकरन साखा,
धार पात बहु फूल जतन से जिनने राखा. ಈ ಪ್ರಕಾರ ಅನುಭವ ರೂಪವಾದಂತಹ ವಿವೇಕ ಬೆಳಕೊಟ್ಟು ಹೋದಂಗೆ ಆ ವೃಕ್ಷ ದೊಡ್ಡದಾಗಿ ಅದಕ್ಕೆ ಅನೇಕ ಶಾಖಾಗಳ ಉತ್ಪತ್ತಿಯಾಗಿ ಅದಕ್ಕೇನಿದೆ ಪುಷ್ಪ ಮತ್ತು ಫಲಾದಿಗಳು ಉತ್ಪತ್ತಿ ಆಗ್ತಾವೆ. ನಾನು ತಗೊಂಡಿರುವುದು ಕೂತ್ರೆ ಏನಾಯ್ತು? ನಾವು ಬರೀ ಸತ್ಸಂಗ ಚೆನ್ನಾಗಿದೆ ಅಂತ ಹೇಳಿ ಇಷ್ಟೇ ಕೇಳೋದ್ರಿಂದ ಮಾತ್ರ ಏನು ಲಾಭ ಅಲ್ಲ. ಈಗ ಮಿಠಾಯಿಗಾರರ ಅಂಗಡಿಯಲ್ಲಿ ಒಳ್ಳೆ ರಕರಕವಾದದ್ದು ಮಿಠಾಯಿ ಇರ್ತದೆ. ಸುಮ್ಮನೆ ನೋಡ್ಕೋತಾದ್ರೆ ನಮ್ಗೆ ಹಟ್ಕೊಂಡ್ಬಿಟ್ಟೆ ಭಾಳ ರುಚಿಯಾಗಿತ್ತು. ಹಾಗೆ ನಾವೇನದು ಮೇಲ್ಮೇಲೆ ಕೇಳ್ಕೋತ ಹೋದ್ರೆ, ನಾವು ಅದರಂತೆ ಮಾಡದೆ ಇದ್ರೆ ಇನ್ನೊಬ್ಬರ ಅಂಗಡಿಯಲ್ಲಿದ್ದಂಥ ಮಿಠಾಯಿ ನೋಡ್ದಂಗೆ. ಅದಕ್ಕೆ ನಾವು ಅದೇ ಪ್ರಕಾರ ದುಡಿಬೇಕು, ನಿತ್ಯ ಪ್ರತಿ ಅಭ್ಯಾಸ ಮಾಡಬೇಕು. ನಾವು ಮಾಯದಲ್ಲಿ 24 ಗಂಟೆ 3 ಅವಸ್ಥೆಯಲ್ಲಿ ಕೊಟ್ಟು ಬಿಡ್ತೇವೆ. 1-2 ಗಂಟೆಯು ಪರಮಾತ್ಮ ಕೊಡದೇ ಇದ್ರೆ ನಮ್ಮ ಸತ್ಸಂಗಗಳು ಯಾಕಿರ್ಬೋದು? ನರ್ಮನ ಸತ್ಸಂಗ हर चर्चा से सिंच ज्ञान के बांधे बेड़ा. ಏನು ಆ ಪರಮಾತ್ಮನ ಚರ್ಚಾ, ಪರಮಾತ್ಮನ ಪ್ರೇಮ ರಸ ಆ ಗಿಡಕ್ಕೆ ಹಾಗೆ ಹೈಕೋತ್ ಹೋಗು. पहुँचे सोर पताल खात संतन के खेड़ा. ಏನು ಅವರ ಬೇರುಗಳೇನು ಬಂದು ಪತಾಳಕ್ಕೆ ಹೋಗ್ತಾವೆ, ಮ್ಯಾಗ ಹಣ್ಣುಗಳು ಉತ್ಪತ್ತಿ ಆಗ್ತಾವೆ. ಆ ಸಂತರ ಸಮಾಗಮದಲ್ಲಿ ಆ ಹಣ್ಣಿನ ಪಾಠ ಮಾಡು, ತಿನ್ನು. शोभित वृक्ष विशाल मीठ फल लटकन लागे. विश्वास सोई रखवार बैठ के पसरा जागे. ಏನು ಆ ಗಿಡಕ್ಕೆ ಇಂಥ ಉತ್ತಮವಾದಂತಹ ಸೀಟ್ ಫಲ ಹತ್ತಾವೆ, ತನ್ನಷ್ಟಕ್ಕೆ ತಾನು ಅಳಿಗಾಡ್ಲಿಕ್ಕೆ ಶುರು ಆಗ್ತವೆ. ಅದಕ್ಕೆ ರಕ್ಷ ಯಾರು? ಯಾರನ್ನು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ರಕ್ಷೆ ಯಾರು ಮಾಡೋರು ಅಂದ್ರೆ ವಿಶ್ವಾಸ. ವಿಶ್ವಾಸ ರೂಪವಾದಂತಹದ್ದನ್ನು ರಕ್ಷಾ ಮಾಡಿ ಆ ಹಣ್ಣು ಪ್ರಾಶನ ಮಾಡು. शोभित वृक्ष विशाल मीठ फल लटकन लागे. विश्वास सोई रखवार पैठ के पहरा जावे. पलटू यह विधि जोगवे उपजे ज्ञान विशेख. भक्ति बीज जब बोवे नित दिन करे विवेक. ಸ್ವಲ್ಪ ಸಾಹೇಬರು ಹೇಳ್ತಾರೆ, ಇದರ ಹೆಸರು ಯೋಗ. ಇಂಥ ಭಕ್ತಿ ಮಾಡುವುದರಿಂದ ಯಾವತ್ತೂ ಏನದು ಅನುಭವ ರೂಪವಾದಂತಹ ಜ್ಞಾನ ವಿವೇಕ ನಿನ್ನಲ್ಲಿ ಪ್ರಕಟ ಆಗಿ ನೀನು ಮುಕ್ತನಾಗ್ತಿ. ಇದರ ಹೆಸರು ಭಕ್ತಿ. ಉಕ್ಷತ ಪುರಾಣ ಇಲ್ವ ಪುರಾಣ ಅದರದಾಗ ಏನದ? ಎಲ್ಲರೂ ಕೂಡೋದು, ಶಿಶಿಗೆ ನಾವು ತಯಾರು ಮಾಡೋದು, ಲೇಟ್ ಹಾಕೋದು, ನಡಿ ಆಯ್ತು ಭಕ್ತಿ. पलटो सर्वस दीजिए मित्र न कीजे कोई. पलटो सर्वस दीजिए मित्र न कीजे कोई. मित्र न कीजे कोई चित्त दे बैर बिसाई. नित दिन हो विश्वास और वह नाही निभावे. ಕೆಲವರು ಏನಂತಾರೆ, ಏನು ಸ್ವಾಮಿ ಸಂಪೂರ್ಣ ತನಿ ಮನ ಧನ ಎಲ್ಲ ಮುಂದೆ ಇಂಥ ಅನ್ಯ ಭಾವ ತೋರಿಸಿ ವಿಶ್ವಾಸದಿಂದ ಭಕ್ತಿ ಮಾಡೋರಂಗೆ ಬಂದಿರ್ತಾರೆ. ಅಂತೂ ಅವ್ರ ಮ್ಯಾಗ ನೀನು ವಿಶ್ವಾಸ ಇಡಬೇಡ. ಯಾಕಂದ್ರೆ ಇದು ತೋರಿಸುವ ಭಕ್ತಿಯದ ಹೊರತಾಗಿ ಅಂತರ್ಮ ಭಕ್ತಿ ಬೇರೆ ಇರ್ತದ. ಉದ್ದಕ್ಕೆ ನಮಸ್ಕಾರ ಮಾಡ್ದ,
ಯಾರೇನಾದ್ರು ಅಲ್ಲೇ ಪ್ರದಕ್ಷಿಣೆ ಚಕ್ರ ತಿರುಗಿ ನಮಸ್ಕಾರ ಮಾಡಿದ್ರು, ಯಾರು 2 ಯಾಳೆ, ಯಾರು 3 ಯಾಳೆ, ಯಾರು 5 ಯಾಳೆನೂ ಮಾಡಿಬಿಟ್ರು. ಇದರಿಂದ ಭಕ್ತಿ ಸಿದ್ಧ ಆಗಲಿಲ್ಲ. ಇದ್ರ ಹೆಸರು ಭಕ್ತಿನೂ ಅಲ್ಲ, ಏನೋ ತೋರ್ಸೋಕೆ. ನೀವು ಎಲ್ಲಾದ್ರೂ ಆಂಜನೇಯಂದು ಅಲ್ಲ ಹೋಗೋದು 20 ಯಾಳೆ ಮಾಡಿದ್ರು, ನೀವು ಆಂಜನೇಯ ಏನೂ ಮಾಡೋದಿಲ್ಲ. ಮಾಡಲಾರ್ದೆ ಸುಮ್ಮನೆ ನನ್ನ ಕಡೆ ಹೋದ ಸಹಿತ ನೀವು ಮಾಡೋದಿಲ್ಲ. ಅದರಂತೆ ನೀನು ಹೋಗಿ ಏನಾರು ಒಂದು ಮಾಡಿದ್ರು, ಅದರದಿಂದ ಏನಾಗ್ತದೆ? ಹೌದು. पलटो सर बस दीजिए मित्र न कीजिए कोई. ಸರ್ವಸ್ವ ರಿಪೀಟ್ ಮಾಡಿದರು, ಆತನಿಗೆ ನೀನು ಸ್ನೇಹಿತನಂತ ತಿಳಿದಾರ. मित्र न कीजिए कोई चित्त दे बैर बिसारे. ಮತ್ತೆ ನಿಂತಾರೆ, ನೀನು ಅವರಿಗೆ ಮಿತ್ರ ಸ್ನೇಹಿತ ಮಾಡಬೇಡ. ನಿನಗದು ಸ್ನೇಹ ಭಾವ ತೋರಿಸಿ ಒಳಗೆ ಶತ್ರು ಭಾವ ಇಟ್ಟಿರ್ತಾರೆ. निसुदिन कोय विनाश और वदना के निभाए. ಅವ್ರ ಆತರ ತಾನೇ ನಾಶ ಆಗಿ ಹೋಗ್ತಾರೆ, ಅವ್ರದಿಂದ ಒಂದು ಭಕ್ತಿ ಆಗೋದಿಲ್ಲ. चिंता बारे रोग लगा चिन चिंतन चीजे. कमर गरवा हो जो जो पानी से भीजे. ಅವರ ಹೃದಯದಲ್ಲಿ ಮತ್ತಿಷ್ಟು ಏನು ಬಂದ್ರೆ ಚಿಂತೆಗಳು ಹೆಚ್ಚಿಗಾಗೋದು, ಯಾವುದೇ ಒಂದು ರೋಗ ಪೀಡಿತರಾಗೋದು. ಹಾಗೇನು ಬಂದ್ರೆ ನಾವು ಮಳೆಗಾಲದಲ್ಲಿ ಕಂಬಳಿ ಹೊತ್ತುಕೊಂಡಿರ್ತೇವೆ, ಹಾಗಾಗಿ ಅದು ನೆನಪಿಗೆ ಹಾಗೆ ಮತ್ತಿಷ್ಟು ತೂಕ ಆಗ್ತದೆ, ಹೊರತಾಗಿ ಹಳವಾರಾಗೋದಿಲ್ಲ. ಅದರಂತೆ ನಾವು ಪ್ರಪಂಚ ಚಿಂತೆಗಳು ಹಾಗಾಗಿ ತುಂಬಿಕೊಟ್ಟು ಹೋಗ್ತೇವೆ, ಆಗ ಮತ್ತಿಷ್ಟು ಚಿಂತೆಗಳು ಹೆಚ್ಚಾಕೋತ ಹೋಗ್ತವೆ, ಶರೀರ ಕಾಯಿಲೆ ಆಗ್ತದೆ. ಅತ್ಲಾಗಿ ಡಾಕ್ಟರ್ಗೆ ಏನಾದರೂ ಕೊಟ್ಟು ಒಂದು ಸತ್ತು ಹೋಗ್ಬೇಕು, ಇಷ್ಟೇ. ಮತ್ತೆ ಮುಂದೆ जोग जुगत की खान जहाँ चित अंते जावे. भक्ति आपने जाय एक मन कहू लगावे. ಏನು ಯೋಗ ಯುಕ್ತಿ ನಿನ್ನ ಮನಸ್ಸು ಏನದು ಅಂದ್ರೆ ಅನ್ಯ ವಿಚಾರದಲ್ಲಿ ಕೂಡಿದ ಪಕ್ಷದಲ್ಲಿ ಇವು ಎರಡೂ ಹೋಗ್ಬಿಡ್ತಾವೆ. ಯೋಗನೂ ಹೋಗ್ತದೆ, ಗುರು ಕೊಟ್ಟಂತಹ ಯುಕ್ತಿಯೂ ದೂರ ಆಗ್ತದೆ. ನಿನ್ನ ಮನಸ್ಸು ಅನ್ಯ ಚಿಂತನೆಯಲ್ಲಿ ಕೂಡಿಬಿಡ್ತದೆ. ಅವರು चित अंते जावे भक्ति आपने जाय एक मन कहू लगावे. ನಿನ್ನ ಭಕ್ತಿ ಏನದು ಸರ್ವಸ್ವ ನಾಶ ಆಗಿ ಹೋಗ್ತದೆ. ಒಂದೇ ಮನಸ್ಸದು, ಎಲ್ಲರೂ ಹಚ್ಚು, ಬೇಕಾದ್ರೆ ಪ್ರಪಂಚದಲ್ಲಿ ಹಚ್ಚು, ಇಲ್ಲದಿದ್ರೆ ಪರಮಾತ್ಮನಲ್ಲಿ ಕೂರಿಸು. ನಾನು ಎರಡೂ ಮಾಡ್ತೀನಿ ಅಂದ್ರೆ ತೆರಿಗೆ ಹೋಯಿತು, ಕ್ವಾನ್ ತೆರಿಗೆ ಹೋಯಿತು. ಮುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಸಿ. ಭಕ್ತಿ ಚತುರತೆ ಹುಡುಗಿ ನೀನು ಸೋತಂದು. ಯುಕ್ತಿ ರೂಪಿಯಾದಂತಹ ಸಾಮ್ರಾಜ್ಯದಲ್ಲಿ ಅವೆಲ್ಲ ಯುಕ್ತಿ ಇಟ್ಟುಕೊಂಡು ನಾನು ಭಕ್ತಿ ಮಾಡ್ತೀನಿ ಅಂದ್ರೆ ಅದು ಬಡ ಪ್ರಾಣಿ ಅಂತ. ಯುಕ್ತಿ ಸಾಮ್ರಾಜ್ಯ ರಾಜ್ಯನಾಗಿ ಯುಕ್ತಿ ಏನಿದೆ, ಭಕ್ತಿ ಏನಿದೆ ಬಡ ಪ್ರಾಣಿ ಆಯಿತು. ಆ ಭಕ್ತಿದ ಆಟ ಏನೂ ನಡೆಯೋದಿಲ್ಲ ಅಲ್ಲಿ. ಮುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಸಿ. ಭಕ್ತಿ ಚತುರತೆ ಹುಡುಗಿ ನೀನು ಸೋತಂದು. ಚತುರತೆ ಎಲ್ಲ ದೂರ ಆಗಬೇಕು, ಬುದ್ಧಿ ಚಾತುರ್ಯಕ್ಕೂ ಒಂದೂ ಇರಬಾರದು. ನೀನು ಎಲ್ಲಕ್ಕೂ ಸೋಲನಾಗಿಬಿಡು, ಆ ವೇಳೆಯಲ್ಲಿ ಭಕ್ತಿ ಜಾಗೃತಿ ಆಗ್ತದೆ. ಹೊರತಾಗಿ ಎಲ್ಲಿ ನಿನ್ನ ಗೆಲುವುದು ಅಲ್ಲಿ ಭಕ್ತಿ ಇಲ್ಲ. ಉತ್ಕ್ರಮಣ ದರೆ ಮನದಿ ದೈವವನ್ನು ಪಿಡಿದೇನು. ಭಕ್ತಿ ರಕ್ತದ ಪರಿಗೆ ಮಂಕುತು. ಇನ್ಯಾಲ್ಮ್ಯಾಲೆ ಏನದೊಂದು ನೀನು ಭಕ್ತಿ ಧಾರಣೆ ಮಾಡಿದ್ರೆ ಏನಾಗ್ತದೆ? ಭಕ್ತಿ ನಿನ್ನ ರಕ್ತದ ರೂಪದಿಂದ, ರಕ್ತ ಹಾಗೆ ನಿಮ್ಮ ಶರೀರದಲ್ಲಿ ವ್ಯಾಪಕವಾಗಿ ಕೂಡುದು, ಹಾಗೆ ಭಕ್ತಿ ಕೂಡಬೇಕು ಒಳಗೆ ಹೃದಯದಲ್ಲಿ, ವ್ಯಾಪಕವಾಗಬೇಕು. ಅದರ ಹೆಸರು ಭಕ್ತಿ. जोग जुक्ति की शान जहाँ चित गंते जावे. भक्ति आपनी जाय एक मन कहूँ लगावे.
राम मिताई न चले और मित्र जो होए, पलटो सरबत दीजिए मित्र न कीजिए कोई। ಯಾವ ಪುರುಷರಲ್ಲಿ ಆ ಪರಮಾತ್ಮ ಮಿತ್ರತ್ವ ಮತ್ತು ಪ್ರೇಮ ಸ್ನೇಹತ್ವ ಇಲ್ಲವೋ ಅದಕ್ಕೆ ಬಿಟ್ಟು ಬಾಕಿ ಮತ್ತು ಬೇಕಾದಷ್ಟು ಪ್ರಪಂಚದ ಸ್ನೇಹತ್ವ, ಯಾವುದರೇ ಒಂದು ದೊಡ್ಡ ಕಾರ್ಯವೂ ಯಾರಿಂದ ಆಗುತ್ತಿದ್ದರೂ ನೀನು ಅವರ ಸನ್ನಿಧಾನದಲ್ಲಿ ಹೋಗಬೇಡ, ಅವರಿಗೆ ಸ್ನೇಹಿತರಂತ ತಿಳಿಬೇಡ. ಯಾರು ಪರಮಾತ್ಮನ ಭಕ್ತರದಾರೋ, ಯಾರು ರಾಮ್ ಭಕ್ತರದಾರೋ ಅವರೇ ಮಾತ್ರ ನಿನ್ನ ಸ್ನೇಹಿತರಂತ ತಿಳಿ, ಬಾಕಿ ಅನ್ನೋರಿಗೆ ತಿಳಿನೇ ಬೇಡ. ಅದು ಬೇಕಾದ ದೊಡ್ಡವರು ಇರೋಲ್ದಾಕ, ಚಿಕ್ಕವರು ರಾಜನೇ ಇರುವಲ್ದಾಕ, ಅದು ಮುಂದೇನು ಪ್ರಯೋಜನ? ಯಾಕಂದ್ರೆ ಅವನು ಸಾಯೋನು, ನಾವು ಸಾಯೋದು. राम मिताई न चले और मित्र जो होए, पलटो सरबत दीजिए मित्र न कीजिए कोई।